ವಿಧವಾದಂಥ ಜನರಿಗೂ ಎಲ್ಲ ಪರಿಸ್ಥಿತಿಗಳಲ್ಲಿ ವಾಸ ಮಾಡ್ತಕ್ಕಂಥವರಿಗೂ ಆತನು ಮಾತನಾಡುವಂಥ ದೇವರಾಗಿದ್ದಾನೆ. ಆಮೇಲೆ ಆದ್ದರಿಂದ ಸತ್ಯವೇದದಲ್ಲಿ ದೇವರ ಯೋಜನೆ ಕುರಿತಾಗಿ ಹೆಚ್ಚಾಗಿ ನಾವು ಓದ್ತೇವೆ. ಆದರೆ ಓದುವಾಗ ಇದು ಯಾವ ಯೋಜನೆಯೊಂದಿಗೆ ಇದನ್ನು ಬರೆಸಿದ್ದಾರೆ, ನನಗೆ ಇದನ್ನು ಯಾಕೆ ತಿಳಿಸ್ತಾ ಇದ್ದಾರೆ, ಇವತ್ತು ಮೊದಲನೇ ವಾರ ಇಷ್ಟು ಜನರನ್ನು ನಿಮ್ಮನ್ನು ಕರೆತಂದಿರುವಂಥ ಉದ್ದೇಶ ಏನಾಗಿದೆ ಅನ್ನುವಂತಹ ಕಲ್ಪನೆಯಲ್ಲಿ, ಆ ಒಂದು ಯೋಜನೆಯಲ್ಲಿ ನೀವು ಓದೋದಾದರೆ ಆ ದೇವರು ಬರೆಸಿದಂಥ ಯೋಜನೆಯನ್ನು, ನಿಮ್ಮನ್ನು ಕರೆಸಿರುವಂತಹ ಯೋಜನೆಯನ್ನು ಅದು ಫುಲ್ಫಿಲ್ ಆಗ್ತದೆ. ಆಮೇಲೆ ಕರ್ತನಿಗೆ ಸ್ತೋತ್ರ. ಆದ್ದರಿಂದ ಇವತ್ತು ನಾನು ಮಾತನಾಡುವಂಥ ವಿಚಾರವೂ ಕೂಡ ಕುಟುಂಬದಲ್ಲಿ ದೇವರ ಯೋಜನೆ ನೆರವೇರುತ್ತದೆ. ವೈಯಕ್ತಿಕ ಜೀವಿತದಲ್ಲಿ ದೇವರ ಯೋಜನೆಯನ್ನು ಕೆಡಿಸಿದವರು ಯಾರು? ಮೊದಲನೇದಾಗಿ ಆದಾಮ, ಹೌದಾ? ಎರಡನೇದಾಗಿ ನೀವು ಹೇಳಿದ್ದೆ ಸೌಲನ್, ಹೌದಾ? ಪ್ರಪ್ರಥಮವಾಗಿ ಆತನನ್ನು ಅರಸನಾಗಿ ನೇಮಿಸಿದ್ರು. ದೇವರ ಯೋಜನೆಯನ್ನು ಆತನ ನೆರವೇರಿಸದೆ ಬಿಟ್ಟುಬಿಟ್ಟು ಕುಟುಂಬ ಜೀವಿತದಲ್ಲಿಯೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಯೋಜನೆಯನ್ನು ನೆರವೇರಿಸದೇ ಇರುವಂಥ ಒಬ್ಬ ವ್ಯಕ್ತಿ ಹೆಸರು ಹೇಳಿ. ಹೊಸ ಒಡಂಬಡಿಕೆಯಲ್ಲಿ ದೇವರ ಯೋಜನೆಯನ್ನು ನೆರವೇರಿಸದೆ ಸೋತು ಹೋದಂಥ ಒಬ್ಬ ವ್ಯಕ್ತಿ ಹೆಸರು. ಹೌದು, ಅದನ್ನೇ ಸ್ಪಷ್ಟವಾಗಿ ಹೇಳಿ. ಇಸ್ಕರಿಯೋತ್ ಯೂದನ್. ಒಂದು ವಾಕ್ಯ ತೆಗೆದುಕೊಳ್ರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ ಅದರ 11ನೇ ವಚನವನ್ನು ಒಬ್ಬರು ಓದೋಣ. ಹಿತದ ಯೋಚನೆಗಳೇ. ದೇವರು ಒಬ್ಬನ ವಿಷಯದಲ್ಲಿ ಮಾಡಿಕೊಳ್ಳುವಂಥ ಯೋಜನೆ ಹೇಗಿರುತ್ತಂತೆ? ಹಿತವಾಗಿರುತ್ತಂತೆ. ಹಾಗಿದ್ರೆ ಇಸ್ಕರಿಯೋತ್ ಯೂದನನ್ನು ಆರಿಸಿಕೊಂಡಂಥ ಉದ್ದೇಶ ಅಹಿತವಾಗಿತ್ತ? ಹಿತವಾಗಿತ್ತು. ಆದರೆ ಆತನು ಆ ಹಿತವಾದ ಯೋಚನೆಗೆ ಒಳಗಾಗದೆ ಅದಕ್ಕೆ ವಿರುದ್ಧವಾಗಿ ನಿಂತುಕೊಂಡಂತಹ ವ್ಯಕ್ತಿ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಅವನು ತಾಯಿ ಗರ್ಭದಲ್ಲಿ ಹುಟ್ಟದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಎಷ್ಟೋ ಒಳ್ಳೆಯದಾಗ್ತಿತ್ತು ಅಂತ. ಅಷ್ಟರ ಮಟ್ಟಿಗೆ ತನ್ನನ್ನು ತಾನು ದೇವರಿಗೆ ವಿರೋಧಿಯಾಗಿ ನಿಲ್ಲಿಸಿಕೊಂಡಂಥ ವ್ಯಕ್ತಿ. ನನ್ನ ಸೇವೆ ಅನುಭವದಲ್ಲೂ ಕೆಲವರನ್ನು ನೋಡ್ತೀನಿ, ಸೇವೆಗೆ ದೇವರಿಗೆ ವಿರುದ್ಧವಾಗಿ ನಿಂತಹ ವ್ಯಕ್ತಿಗಳಿದ್ದಾರೆ. ಇನ್ನೂ ಹೇಳಬೇಕು ಅಂದರೆ ಅನ್ಯರಲ್ಲ, ದೇವರನ್ನು ತಿಳಿದು ದೇವರಿಗಾಗಿ ಬಾಳ್ತೇನೆ ಎಂಬುದಾಗಿ ತೀರ್ಮಾನಿಸಿ ಕನಸು ದರ್ಶನಗಳನ್ನು, ದೇವರಿಂದ ಮೇಲಾದಂಥ ವರಗಳನ್ನು ಹೊಂದಿಕೊಂಡಂಥ ವ್ಯಕ್ತಿಗಳು ಕೂಡ ಅವರಿಗೆ ವಿರುದ್ಧವಾಗಿ ನಿಂತಹ ವ್ಯಕ್ತಿಗಳನ್ನು ನನ್ನ ಸೇವೆಯೆಲ್ಲ ನೋಡಿದ್ದೀನಿ. ಇವರು ದೇವರ ಯೋಜನೆಯನ್ನು ತನ್ನ ವೈಯಕ್ತಿಕ ಜೀವನದಲ್ಲಿ ನೆರವೇರುವುದಕ್ಕೆ ವಿರುದ್ಧವಾಗಿ ಅಥವಾ ಅಡ್ಡಿಯಾಗಿರುವಂಥ ವ್ಯಕ್ತಿಗಳಾಗಿದ್ದಾರೆ. ಕುಟುಂಬ ಜೀವಿತದಲ್ಲಿ ಯಾರೆಲ್ಲ ಈ ದೇವರ ಯೋಜನೆಗೆ ವಿರುದ್ಧವಾಗಿ ನಿಂತರು, ಕಳೆದ ವಾರ ನೋಡಿದ್ವಿ ದೇವರ ಯೋಜನೆಗೆ ಒಳಗಾದಂಥ ಕುಟುಂಬಗಳ ಬಗ್ಗೆ ನಾವು ನೋಡಿದ್ವಿ. ದೇವರ ಯೋಜನೆಗೆ ವಿರುದ್ಧವಾಗಿ ನಿಂತಹ ಕುಟುಂಬಗಳ ಬಗ್ಗೆ ಇವತ್ತು ನಾವು ನೋಡಲಿಕ್ಕೆ ಹೋಗುವ. ಪ್ರಪ್ರಥಮವಾಗಿ ನಾನು ಆದಿಕಾಂಡದಲ್ಲಿ ಹೇಳಿದೆ, ನಾನು ಆದಾಮ ಹವ್ವಳ ಕುಟುಂಬವಾಗಿ ದೇವರ ಯೋಜನೆ ಏನೇನು ಮಾಡಿದ್ರು? ಹಾಳು ಮಾಡ್ಕೊಂಡ್ಬಿಟ್ರು. ದೇವರ ಯೋಜನೆ ಅವರ ಜೀವಿತದಲ್ಲಿ ನೆರವೇರಲಿಲ್ಲ. ಏದೇನು ತೋಟದಲ್ಲಿ ಅವರು ಸುಂದರವಾದ ಜೀವಿತವನ್ನು ಜೀವಿಸಬೇಕು, ಸುಖವಾಗಿರಬೇಕು. ಒಂದು ಹಾಡಾಡ್ತಾರೆ, ಏನಂತ? ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಆದಾಮ ಹವ್ವಳನ್ನು ಸೃಷ್ಟಿ ಮಾಡಿದೇನಕ್ಕೆ? ಸುಖವಾಗಿರಲಿ ಅಂತ. ಆದರೆ ಏನೇನು ತೋಟವನ್ನು ಬಿಟ್ಟು ಹೊರಗೆ ಹಾಕಿದ ಮೇಲೆ ಅವರು ಸುಖವಾಗಿದ್ದರೆ ಬೆವರಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮುಳ್ಳುಗಳು, ಕಳೆಗಳ ಮಧ್ಯದಲ್ಲಿ ಅವರು ವ್ಯವಸಾಯ ಮಾಡಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಿಬಿಟ್ಟು. ಕಾರಣ ದೇವರ ಯೋಜನೆ ವಿರುದ್ಧವಾಗಿ ನಿಂತದ್ರಿಂದ. ಗಮನಿಸಿದ ಪ್ರಿಯ ಸಭೆಯೇ, ನಿಮ್ಮ ಕುಟುಂಬ ಜೀವಿತದಲ್ಲಿ ನನಗೆ ಅರಿವಿಲ್ಲದೆ ಇವತ್ತು ಎಷ್ಟೋ ಸಾರಿ ದೇವರ ಯೋಜನೆಗೆ ವಿರುದ್ಧವಾಗಿ ನಾನು ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಈ ಮಾತನ್ನು ನೆನಪಿಟ್ಕೊಳ್ಳಿ, ನೀವು ಸುಖವಾಗಿರಲ್ಲ. ನಾನು ಒಬ್ಬ ಸೇವಕನಾಗಿ ಹೇಳ್ತೇನೆ, ನೀವು ಸುಖವಾಗಿರಬೇಕು ಅಂತೇಳಿ ದೇವರ ಯೋಜನೆಯನ್ನು ಇಟ್ಟಿರೋದು. ಅದು ಅಹಿತದ ಯೋಜನೆಗಳಲ್ಲ, ಹಿತದ ಯೋಚನೆಗಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದು ನಿನ್ನ ಕುಟುಂಬದಲ್ಲಿ ದೇವರ ಯೋಜನೆ ನೆರವೇರೋದಕ್ಕೆ ನೀನು ವಿರುದ್ಧವಾಗಿ ನಿಂತಾಗ ಆದಾಮ ಹವ್ವಳ ಚರಿತ್ರೆ ಇನ್ನೂ ಮತ್ತೆ ನಾನು ಹೇಳೋದು ಬೇಡ. ತುಂಬ ವೇದನೆಯನ್ನು ಅನುಭವಿಸ್ಬಿಟ್ರು. ಆತನಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ಕೊಲೆಗಾರರಾಗುವಂತೆ ಬದಲಾಗಿಬಿಟ್ರು. ದೇವರ ಯೋಜನೆಗೆ ನೀನು ವಿರುದ್ಧವಾಗಿ ನಿಂತರೆ ನಿನ್ನ ಸಂತತಿ ಎಷ್ಟರ ಮಟ್ಟಿಗೆ ಕಠೋರವಾದಂಥ ವ್ಯಕ್ತಿಗಳಾಗಿ ಬದಲಾಗ್ಬಿಡ್ತಾರೆ ಎಂಬುದನ್ನು ನೀನು ಮರಿಬೇಡ. ಭಯ ಇರಲಿ. ಇವತ್ತು ನನ್ನ ಮಕ್ಕಳು ಸಾವೋದ ನೆನೆಸಬೇಡಿ.
ಆದರೆ ಮುಂದೆ ನೀನು ದೇವರ ಯೋಜನೆ ವಿರುದ್ಧವಾಗಿ ನಿಂತಿದ್ರೆ ಅವರು ಹೇಗೆ ಬೇಕಾದರೂ ದೇವರನ್ನ ಬಿಟ್ಟದ್ರಿಂದ ಸೈತಾನ ಆತನ ದುಷ್ಟನು ಆತನನ್ನು ಬದಲಾಯಿಸಿಬಿಡ್ತಾನೆ. ಕ್ರೂರವಾದ ವ್ಯಕ್ತಿಗಳಾಗಿ ಬದಲಾಗ್ತವೆ. ಅದನ್ನು ಸಭೆಯಲ್ಲಿ ಅಥವಾ ನನ್ನ ಕುಟುಂಬದಲ್ಲಿ ಅದಾಗಬಾರ್ದು ಎಂಬ ತವಕದಲ್ಲಿ ದೇವರೇ ನಿನ್ನ ಯೋಜನೆ ಏನಾಗಿದೆಯೋ ಅದಕ್ಕೆ ನಾನು ಒಳಗಾಗಿ ನನ್ನ ಕುಟುಂಬದಲ್ಲಿ ಆ ಯೋಜನೆ ನೆರವೇರಿಸಲಿಕ್ಕೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳೋಣ. ಆಮೇಲೆ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ಯಾರ ಬಗ್ಗೆ ಬರೆಯಲ್ಪಟ್ಟಿದೆ? ಅನನೀಯ ಮತ್ತು ಸಫೈರಳ ಬಗ್ಗೆ ತೆಗೆದುಕೊಳ್ಳುವ. ಅಪೊಸ್ತಲರ ಕೃತ್ಯಗಳು ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯಕ್ಕೆ ಬರೋಣ. 4ನೇ ಅಧ್ಯಾಯದಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದೆ. ಗಮನಿಸಿ, 32ನೇ ವಚನದಿಂದ ಓದೋಣ. 32ನೇ ವಚನದಿಂದ ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದನ್ನೂ ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುಡುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಓಕೆ, ಈಗ 34ನೇ ವಚನದಿಂದ ಗಮನಿಸ್ರಿ. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನ ಅವಶ್ಯಕತೆ ಹಂಚಿಕೊಡುತ್ತಿದ್ದರು. ಇಲ್ಲಿರುವಂತ ಜನ ತನ್ನ ಆಸ್ತಿ ಪಾಸ್ತಿಗಳನ್ನೆಲ್ಲ ಏನ್ ಮಾಡ್ತಿದ್ರಂತೆ? ಮಾರ್ತಾ ಇದ್ರಂತೆ. ಏನಕ್ಕಾಗಿ? ಸೇವಕರಿಗೆ ತಂದು, ಇಲ್ದವ್ರಿಗೆ ಅವ್ರು ಕೊಡ್ತಿರ್ಲಿಲ್ಲ, ತಂದು ಸೇವಕರಿಗೆ ಕೊಟ್ಬಿಡ್ತಾ ಇದ್ರು. ಈಗ ಸೇವಕರು ಏನು ಮಾಡ್ತಿದ್ರು? ಇರೋವ್ರಿಗೂ ಇಲ್ದಿದ್ದವ್ರಿಗೂ ಒಂದೇ ರೀತಿ ನೋಡಿ ಒಂದೇ ರೀತಿಯಲ್ಲಿ ಅವರಿಗೆ ಹಂಚಿಕೊಡ್ತಾ ಇದ್ರು. ಈಗ ಮಹಾದೇವ ಬ್ರದರ್ ಹತ್ರ 10,000 ಇದೆ, 10,000 ರೂಪಾಯಿ ಇದೆ. ನಮ್ಮ ಮಹೇಶ್ ಬ್ರದರ್ ಹತ್ರ ದುಡ್ಡೇ ಇಲ್ಲ. ಅರ್ಥ ಆಯ್ತಾ? ಈ ಕಡೆ ಕೂಚಿನ ಹತ್ರ ದುಡ್ಡೇ ಇಲ್ಲ. ಈ 10,000ನ ಅವ್ರು ನನ್ನ ಕೈಲಿ ತಂದು ಕೊಟ್ಟು ಎಲ್ರಿಗೂ 200 ರೂಪಾಯಿ ಕೊಟ್ಟರೆ ಮಹಾದೇವ ಬ್ರದರ್ ಹತ್ರ ಎಷ್ಟಿದೆ? ಈಗ 200. ನಿಮ್ಮ ಹತ್ರ ಎಷ್ಟಿದೆ? ಈಗ ಇರೋರು ಇಲ್ದಿದ್ದವ್ರು ಎಲ್ಲ ಈಗ ಏನಾಗ್ತಾರೆ? ಸಮವಾಗ್ತಾರೆ. ಇಂತಹ ಮನಸ್ಥಿತಿಯಲ್ಲಿ ಅಪೊಸ್ತಲ ದಿನಗಳಲ್ಲಿ ಜನ ಬಾಳ್ತಾ ಇದ್ರು. ಇದನ್ನ ಕಂಡಂತಹ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. 36ನೇ ವಚನ ಓದೋಣ. ಈ ಪ್ರಕಾರ ಮಾಡಿದವರೊಳಗೆ ದ್ವೀಪದಲ್ಲಿ ಹುಟ್ಟಿದ ಲೇವಿಯ ನಾಯಕ ಯೋಸೇಫನೆಂಬವನು. ಅವನಿಗೆ ಅಪೊಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಇವನ ಹೆಸರೇನಂತೆ? ಬಾರ್ನಬ. ಬಾರ್ನಬ ಅಂದ್ರೆ ನಮ್ಮ ಪ್ರಕಾರ ಧೈರ್ಯದಾಯಕ ಯಾರು ಹೇಳಿ? ನಮ್ಮ ಪ್ರಕಾರ ಈ ಲೋಕದಲ್ಲಿ ನಿಮ್ಮನ್ನ ನೋಡಿದ್ರೆ, ನಮ್ಮ ಮನೆಯವ್ರು ನೋಡಿದ್ರೆ, ಹೊರಗೆ ನೋಡಿದ್ರೆ ಧೈರ್ಯ ಸೈನ್ಯ ಅಂತ ಯಾರು ಹೇಳ್ತೀವಿ? ದಷ್ಟಪುಷ್ಟವಾಗಿರೋನು. ಆಮೇಲೆ ಯಾವುದಕ್ಕೂ ಹೆದರ್ಕೊಳ್ಳದೆ ಇರೋನು. ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋರು. ಕರೆಕ್ಟ್, ಧೈರ್ಯಶಾಲಿ ಅಂತ ಹೇಳ್ತೀವಿ. ಬೈಬಲ್ ಈ ಬಾರ್ನಬನಿಗೆ ಧೈರ್ಯದಾಯಕ, ಧೈರ್ಯಶಾಲಿ ಅಂತ ಹೆಸರು ಕೊಟ್ಟದ್ದು ಏನಿಗೆ ಗೊತ್ತಾ? ತನಗಿದ್ದಂಥ ಆಸ್ತಿಯನ್ನ, ಮುಂದೆ ಓದ್ರಿ, ನೀವು ಓದ್ಬಿಡ್ರಿ ಅದನ್ನ. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಇದಕ್ಕೆ ಬೈಬಲ್ ಇವನ್ನ ಧೈರ್ಯಶಾಲಿ ಅಂತ. ನಾವು ಅಂದ್ಕೋತೀವಿ 3 ಜನ ಬರಲಿ ಜಿಮ್ ಹೋಗಿ ನಾನು ಹೊಡೆದಾಕ್ಬಿಡ್ತೀನಿ, ಇಂಥವನ್ನ ಧೈರ್ಯಶಾಲಿ ಅನ್ಕೊಂಡಿದ್ದೀವಿ. ಆರುದಲ್ಲಿ ಮಗ, ಓಕೆ, ಸಂತೈಸುವಂತಹ ಇಲ್ಲ, ಇದು ಸರಿಯಾದಂತಹ ವರ್ಡ್. ಗಮನಿಸಿ, ಇತ್ತೀಚೆಗೆ ಧೈರ್ಯದಾಯಕ ಏನಕ್ಕೆ? ಅದರಲ್ಲಿ ರಿಲೇಟೆಡ್ ವರ್ಡ್ ಅದಕ್ಕೆ ನಾನು ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಏನಕ್ಕಾಗಿ ಧೈರ್ಯದಾಯಕ? ಇವತ್ತು ನನಗಿರುವಂಥ ಆಸ್ತಿಯಿಂದಲೇ ನಾನು ಬದುಕ್ತೀನಿ ಅನ್ನೋದೇ ಮನುಷ್ಯರ ಸ್ವಭಾವ. ಹೌದಾ? ಮೈಂಡ್ ಸೆಟ್ ಏನು? ನನಗಿದೆ ಆಸ್ತಿ, ನನ್ನ ಜೀವನ ಚೆನ್ನಾಗಿ ನಡೆಯುತ್ತೆ, ನನ್ನ ಒಂದು ಕೆಲಸ ಇದೆ, ನನ್ನ ಸಂಬಳ ಇದೆ, ಹೆಂಗೋ ಜೀವನ ನಡೆಯುತ್ತೆ, ಇದುವೇ ನಮ್ಮ ಧೈರ್ಯ. ಅದು ಕಳೆದೋದ್ರೆ ಭಯ ಸ್ಟಾರ್ಟ್ ಆಗುತ್ತೆ ಇಲ್ವಾ? ಈ ಆಸ್ತಿ ಎಲ್ಲ ಒಟ್ಟಾಯ್ತು, ಯಾರೋ ಒಂದು ಕಿತ್ಕೊಂಡು ಹೋಗ್ಬಿಟ್ರು, ಇದ್ದಂಥ ಭೂಕಂಪ ಆಗೋಯ್ತು, ಮನೆ ಮಠ ಎಲ್ಲ ಬಿದ್ದೋಯ್ತು. ಈಗ ನಮ್ಮ ಧೈರ್ಯ ಇದೆಯಲ್ಲಿ? ಕಾರಣ ಧೈರ್ಯ ಇದ್ದದಲ್ಲಿ ಆಸ್ತಿಗೆ. ನಿಜವಾದ ಧೈರ್ಯದಾಯಕ ಯಾರಂದ್ರೆ ಕ್ರಿಸ್ತನ ನಿಮಿತ್ತವಾಗಿ ನನ್ನನ್ನು ಏನೇ ಬಿಟ್ಟು ಹೋದರೂ,
ಯಾವುದನ್ನೇ ನಾನು ಕಳಕೊಂಡರೂ ದೇವರು ನನ್ನ ಜೊತೆಗಿದ್ದಾರೆ ಅಂತ ಹೇಳ್ತಾರೆ ನೋಡ್ರಿ. ಇವರೇ ನಿಜವಾದ ಧೈರ್ಯದಾಯಕ. ದೇವರ ಯೋಜನೆ ಇವರು ಗೊತ್ತಿತ್ತು. ನನಗೆ ಆಸ್ತಿ ಏನಕ್ಕೆ ಕೊಟ್ಟಿದ್ದಾರೆ? ಇವತ್ತು ಇಲ್ಲದೆ ಇರುವವರೆಲ್ಲರಿಗೋಸ್ಕರವಾಗಿ ನಾನು ಮಾರಿ ಅಪೊಸ್ತಲರ ಪಾದ ಬಳಿಯಲ್ಲಿ ಇಟ್ಟರೆ ಆ ಬಾರ್ನಬನಿಗೆ ಏನಾದ್ರು ಗೊತ್ತಿತ್ತಾ? ಅಪೊಸ್ತಲರ ಗೊತ್ತೇ 4ನೇ ಅಧ್ಯಾಯದಲ್ಲಿ ನನ್ನ ಹೆಸರು ಬರೀತಾರೆ ಅಂತ ಬಾರ್ನಬನಿಗೆ ಗೊತ್ತಿತ್ತಾ? ಇದುವೇ ದೇವರ ಯೋಜನೆ. ದೇವರ ಯೋಜನೆ ಆತನ ಜೀವನದಲ್ಲಿ ಅರ್ಥ ಮಾಡಿಕೊಂಡದ್ರಿಂದ ನನಗೆ ಕೊಟ್ಟಂತ ಆಸ್ತಿ ಯಾರಿಗೋಸ್ಕರ, ಯಾವುದಕ್ಕೋಸ್ಕರ? ಇವತ್ತು ನಮಗೆಲ್ಲ ಆಸ್ತಿ ಕೊಟ್ಟದೇನು ಕೇಳಿ? ಮಕ್ಕಳು ಉಳಿಸಕ್ಕೆ. ನಮಗೆ ಆಸ್ತಿ ಕೊಟ್ಟದಿಲ್ಲ ಏನಕ್ಕೆ? ಮಕ್ಕಳು ಮೊಮ್ಮಕ್ಕಳಿಗೆ ಆಗಲಿ. ಹೌದು ತಾನೇ? ಯಾತಿಗೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀವಿ? LIC. ಯಾವ CC? LIC ಏನಕ್ಕೆ ಬಂತು? ನಾನು ಸತ್ತ ನಂತರ ನನ್ನ ಮಕ್ಕಳಿಗೆ ಆಗುತ್ತೆ. ಬಾರ್ನಬನಿಗೆ LICನೂ ಗೊತ್ತಿಲ್ಲ, ಯಾವ ಸೀನೂ ಗೊತ್ತಿರಲಿಲ್ಲ. ಅವನು ಮಾಡಿದ್ದೊಂದೇ, ಇದ್ದಂಥ ಆಸ್ತಿಯನ್ನು ಮಾರಿ ಬಂದ ಹಣವನ್ನು ಆಲಯಕ್ಕೆ ತಂದು ಕೊಟ್ಬಿಟ್ಟ. ಈಗ ಹೇಳಿ, ನಮ್ಮ ಸಭೆಯಲ್ಲಿ ಎಷ್ಟು ಜನ ಧೈರ್ಯಶಾಲಿಗಳಿದ್ದರೆ ಕೈ ಎತ್ತಿ? ಧೈರ್ಯಶಾಲಿ. ದೇವರ ಯೋಜನೆ ಒಂದು ವೇಳೆ ಗಮನಿಸ್ರಿ, ದೇವರ ಯೋಜನೆ ಇದುವೇ ಆಗಿರ್ತದೆ ಅಂತ ನಿಮಗೆ ಕನ್ಫರ್ಮೇಷನ್ ಆದರೆ, ನೀವು ಯಾವುದನ್ನು ಬೇಕಾದರೂ ಕಳ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದರೆ ಅವರೇ ನಿಜವಾದ ಧೈರ್ಯಶಾಲಿ. ಅವರೇ ದೇವರ ಯೋಜನೆಗೆ ಒಳಗಾಗ್ತಾ ನಿಂತಿದೆ. ಇದು ಇಷ್ಟಕ್ಕೆ ನಿಂತೋಗಲಿಲ್ಲ. ಈಗ ಏನಾಗ್ತದೆ, ಇವನ ವೈಯಕ್ತಿಕ ಜೀವಿತದಲ್ಲಿ ಮಾತ್ರವಲ್ಲ, ಇವನ ಕುಟುಂಬ ಜೀವಿತದಲ್ಲಿ ಆಸ್ತಿ ಮಾಡೋದನ್ನು ಕುಟುಂಬ, ಬಾರ್ನಬನ ಕುಟುಂಬ ಒಪ್ಪಿರುತ್ತಾ? ಈ ಬಾರ್ನಬನ ಕುರಿತು ಮುಂದೆ ಎಲ್ಲಿ ಓದ್ತೀವಿ ಹೇಳಿ ನೋಡೋಣ. ಯಾರ ಹೆಸರು ಜೊತೆ ಆ್ಯಡ್ ಆಗುತ್ತೆ ಈ ಬಾರ್ನಬ? ಪೌಲನ ಜೊತೆ ಆ್ಯಡ್ ಆಗುತ್ತೆ. ಪೌಲ ಬಾರ್ನಬರು ಅಂತಲೇ ಬರ್ತದೆ. ಆ ಸೆರೆಮನೆಯಲ್ಲಿ ಆಡಾಡ್ತಿದ್ದವ್ರು ಯಾರು? ಪೌಲ ಬಾರ್ನಬರು. ಈ ಬಾರ್ನಬ ಪೌಲ ಸೀಲರು, ಕರೆಕ್ಟ್. ಈ ಬಾರ್ನಬ ಯೇಸು ಸ್ವಾಮಿ ಶಿಷ್ಯನ ಇಲ್ಲ. ಇಂತಹ ಒಬ್ಬ ವ್ಯಕ್ತಿ ಪೌಲ ಬಾರ್ನಬ ಜೊತೆ ನಿಂತು ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡ್ತಾನೆ ಈ ಬಾರ್ನಬನು. ಕಾರಣ ಒಂದೇ, ಈತನು ಆಸ್ತಿ ಮಾಡಲಿಕ್ಕೆ ತನ್ನ ಕುಟುಂಬ ವಿರೋಧವಾಗಿ ನಿಂತಿತ್ತು. ಆದರೆ ಎಲ್ಲವನ್ನ ಸಮರ್ಥಿಸಿಕೊಂಡು ಜಯಿಸಿ, ಆತನ ವಿರೋಧಿಸಿ, ಮಾರಿ, ಕುಟುಂಬವನ್ನು ಸಮ್ಮತಿಸಿ, ಕುಟುಂಬದ ಆಶೀರ್ವಾದಕ್ಕೆ ಒಂದು ಕಾರಣವಾಗಿದ್ದ. ಇದರ ನಂತರ ಏನಾಯಿತು? ಈ ಬಾರ್ನಬನ್ ಮಾಡಿದ್ದನ್ನ ಒಂದು ಕುಟುಂಬ ನೋಡ್ತಾ ಇದೆ. ಈಗ 5ನೇ ಅಧ್ಯಾಯಕ್ಕೆ ಬನ್ನಿ, 1ನೇ ವರ್ಷದಿಂದ ಹೋಗೋದು. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಂತೆಯೂ ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗೆಲ್ಲ ದೇವರಿಗೆ ಆಡಿದಿ ಎಂದರು ಸಹ. ದೇವರ ಯೋಜನೆ ಇಲ್ಲಿರುವಂತಹ ಎಲ್ಲಾ ಗುಂಪಿನವರ ಮಧ್ಯದಲ್ಲಿ ಏನಿತ್ತು? ಎಲ್ಲರಿಗೂ ನೀವು ಸಾಕ್ಷಿಗಳಾಗಿದ್ದು ಬಂದಂತಹ ಕ್ರಯವನ್ನು ಕರ್ತನಿಗೆ ಕೊಡಬೇಕು. ಅಲ್ಲಿ ಅಗ್ನಿ ಕೂಡ ಇರಲಿಲ್ಲ. ಅವರೊಳಗೆ ಬಂದಂತಹ ಆಲೋಚನೆ, ಮಂಡಳಿಯವರ ಹೃದಯ ಆತ್ಮ ಏನಾಗಿತ್ತಂತೆ? ಒಂದೇ ಆಗಿದ್ದರಿಂದ ಬಂದಂತಹ ಹಣವನ್ನು ಎಲ್ಲವನ್ನ ತಂದು ಕೊಡ್ತಾರೆ. ಈಗ ಅನನೀಯ ಸಫೈರಳು ಎಲ್ಲರೂ ನನ್ನ ಜೊತೆ ಇರಲಿ, ಮನೆಗೆ ಹೋದ್ರು, ಕೂತ್ಕೊಂಡು ಪ್ಲಾನ್ ಮಾಡಿದ್ರು, ಎಲ್ಲರೂ ತಂದು ಕೊಡ್ತಾ ಇದ್ದಾರೆ. ಪೇತ್ರನು ಬಾಯಿ ತೆರೆದು ಬಾರ್ನಬ ಇಂತಹ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ್ರು. ಆಲಯದಲ್ಲಿ ನಮ್ಮ ಹೆಸರು ಹೇಳಬೇಕು, ದೇವಾಲಯದಲ್ಲಿ ಹೇಳಬೇಕು, ನಮ್ಮ ಹೆಸರನ್ನ ಪೇತ್ರನ ಬಾಯಿಂದ ಉಚ್ಚರಿಸಬೇಕು. ನಮಗೊಂದು ಹೆಮ್ಮೆ ಬರ್ತದೆ. ಅದಕ್ಕೋಸ್ಕರ ಏನು ಮಾಡೋಣ? ಆಸ್ತಿ ಮಾರ್ಬೇಡೋಣ. ಓಕೆ, ಇಬ್ಬರು ಹೋದ್ರು, ಆಸ್ತಿನ ಮಾಡಿದ್ರು, ಹಣ ಕೈ ಬಂತು. ಈಗ ಇವ್ರ ಮನಸ್ಸು ಚಂಚಲವಾಯಿತು. ಇಷ್ಟೊಂದು ಹಣನ ನಾವು ಸುಮ್ಮನೆ ಅವ್ರಿಗೆ ಕೊಟ್ಬಿಡೋದ? ಏನು ಮಾಡೋಣ ಅಂತ ಗಂಡ ಹೆಂಡತಿ ಆಲೋಚನೆ ಮಾಡಿ. ನಾನು ಮಾತಾಡ್ತಿರೋದು ದೇವರ ಯೋಜನೆ ಕುಟುಂಬ ಜೀವಿತದಲ್ಲಿ ನೆರವೇರುವಂಥ ವಿಷಯವನ್ನು ಮಾತಾಡ್ತಿದ್ದೇವೆ. ಇವರ ಕುಟುಂಬದಲ್ಲಿ ಏನಿಬ್ಬರು ಪ್ಲಾನ್ ಮಾಡಿ ಇದರಲ್ಲಿ ಸ್ವಲ್ಪ ಹಣವನ್ನು ಎತ್ತಿಟ್ಕೊಳ್ಳೋಣ, ಬಚ್ಚಿಟ್ಕೊಳ್ಳೋಣ, ತೊಂದರೆ ಇಲ್ಲ, ಇದು ನಂಬುತ್ತಾನೆ. ಆದರೆ ಇದನ್ನು ಎತ್ತಿಟ್ಕೊಳ್ಳೋಣ. ಕಾರಣ ಅವ್ರು ಕೊಡುವಂಥದ್ದು ಎಲ್ರಿಗೂ ಹಂಚ್ಕೊಡೋದು ಒಂದಂತ ಕೊಡ್ತಾರೆ. ಆದರೆ ಅವರು ನಾವು ಒಂದೇ ಆಗಿಬಿಡ್ತೀವಿ. ಅವರ ಲೆವೆಲ್ಗೆ ನಾವು ಇರೋದು ಬೇಡ. ಗಂಡ ಹೆಂಡತಿಯ ಪ್ಲ್ಯಾನ್, ಅನನೀಯ ಮತ್ತು ಸಫೈರಳ ಆಲೋಚನೆ ಈ ರೀತಿಯಾಗಿದೆ. ಅದರ ನಂತರವಾಗಿ ಏನು ಮಾಡಿದ್ರು? ಒಂದು ಭಾಗವನ್ನು ಬಚ್ಚಿಟ್ಕೊಂಡು ಉಳಿದ ಹಣವನ್ನು ಪೇತ್ರನ ಬಳಿಯಲ್ಲಿ ತಂದು
ಈಗ ಅವರು ಪ್ರಶ್ನೆ ಕೇಳ್ತಿದ್ದಾರೆ, ಅನನೀಯನೇ, ನೀನು ಆಸ್ತಿಯನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ಅಂತ ಕೇಳ್ತಿದ್ದ. ಅವನೊಂದು ವೇಳೆ, ಇಲ್ಲ ಸ್ವಾಮಿ, ನನಗೆ ಸ್ವಲ್ಪ ಎಕ್ಸ್ಟ್ರಾ ಹಣ ಬೇಕಿತ್ತು, ನಾನು ಎತ್ತಿಟ್ಕೊಂಡಿದ್ದೇನೆ ಅಂತ ಹೇಳ್ಬೋದಾಗಿತ್ತು. ಆದರೆ ಅವನು ಏನು ಹೇಳ್ತಿದ್ದಾನೆ, ಹೌದು ಸ್ವಾಮಿ ಇಷ್ಟಕ್ಕೆ ಅಂತ ಸುಳ್ಳು ಹೇಳ್ತಾನೆ. ಯೋಚನೆ ಮಾಡಿ, ಈ ಸುಳ್ಳು ಹೇಳಿದ್ದು ಪೇತ್ರನಿಗೆ. ಬಟ್ ಪೇತ್ರ ಹೇಳ್ತಿದ್ದಾನೆ, ನೀನು ನನಗೆ ಹೇಳಿಲ್ಲ, ದೇವರಿಗೆ ಹೇಳಿದಂತೆ. ಯಾಕೆ ಹೇಳಿ? ಈ ಯೋಜನೆ ಯಾರ್ದು? ಪ್ಲಾನ್ ನನ್ನದಲ್ಲ. ನೀವೇನಾದ್ರು ಪೇತ್ರ ಆಲೋಚನೆ ಮಾಡಿ, ನೀವು ಇಷ್ಟಿಷ್ಟು ಕೊಡಬೇಕು ಅಂತ ಆಲೋಚನೆ ಮಾಡಿದ್ರೆ ಅದು ಆತನ ಪ್ಲಾನ್. ನಾನೇ ಕ್ರಿಸ್ಮಸ್ ದುಡ್ಡು ಕೇಳಿದ್ದೀನಿ, ಇದು ದೇವ್ರ ಪ್ಲಾನ? ನನ್ನ ಪ್ಲಾನ್ ಇದು. ನಾವೇನಾದರೂ ಚಾಮರಾಜನಗರ ಜಿಲ್ಲೆಯಲ್ಲಿ ಕ್ರಿಸ್ಮಸ್ನಲ್ಲಿ ಏನಾದರೂ ಮಾಡಬೇಕು, ಈ ಸಭೆಗೆ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ. ಬಟ್ ಪೇತ್ರನು ದೇವರ ಯೋಜನೆಯನ್ನು ತಿಳಿದವನಾಗಿ ಅಲ್ಲಿ ಕುಳಿತು ಹೇಳ್ತಿದ್ದಾನೆ, ನೀವು ಸುಳ್ಳಾಡಿದ್ದನ್ನು ನನಗಲ್ಲ, ದೇವರಿಗೆ ಆಗಿತ್ತು. ಪ್ರಿಯ ಸಭೆ, ಇಲ್ಲಿ ಗಂಡ ಯಾರನ್ನ ಮೆಚ್ಚಿಸ್ತಾ? ಹೆಂಡತಿ ಯಾರನ್ನ ಮೆಚ್ಚಿಸಿದ್ರು? ಗಂಡನೇ. ಇವತ್ತು ತುಂಬ ಜನ ಸಭೆಯಲ್ಲಿ ಇರುವಂಥವರೇ, ನೀವು ಗಂಡನನ್ನು ಮೆಚ್ಚಿಸುವವರು ಮಾತ್ರ ಆಗಿದ್ದರೆ ನಿನ್ನ ಕುಟುಂಬದಲ್ಲಿ ದೇವರ ಯೋಚನೆ ನೆರವೇರುವುದಿಲ್ಲ. ಪುರುಷರಾದ ನೀವು ನಿಮ್ಮ ಹೆಂಡತಿಯ ಮೆಚ್ಚಿಸುವಿಕೆಯ ಕಾರ್ಯಗಳನ್ನು ನೀನು ಮಾಡ್ತಿರೋದಾದರೆ ನೀನು ದೇವರ ಯೋಚನೆಗೆ ಒಳಗಾಗುವುದಲ್ಲ. ಇವತ್ತು ಕೆಲವರು ಏನು ಮಾಡ್ತಿದ್ದಾರೆ, ಇವತ್ತು ಮುಖ್ಯವಾಗಿ ಸಭೆಗೆ ಬರೋ ವಿಷಯದಲ್ಲಿ ಕೂಡ ಯಾರ್ಯಾರನ್ನು ಮೆಚ್ಚಿಸಲಿಕ್ಕೆ ಮನಸ್ಸು ಮಾಡ್ತಾರೆ. ನಾನೊಬ್ಬ ಸೇವಕನಾಗಿ ಈ ಪುಲ್ಪಿಟ್ಟಲ್ಲಿ ದೇವರಾತ್ಮನ ಪ್ರೇರಣೆ ಉಳ್ಳವರಾಗಿ ನಾನು ಹೇಳ್ತಿದ್ದೇನೆ, ನೀನು ಸಭೆಗೆ ಬರುವ ವಿಷಯದಲ್ಲೋ, ದೇವರ ಚಿತ್ತ ನಿನ್ನ ವಿಷಯ ನೆರವೇರುವ ವಿಷಯದಲ್ಲೋ, ದೇವರನ್ನ ಕಂಡುಕೊಂಡ ಉದ್ದೇಶ ನೆರವೇರುವ ವಿಷಯದಲ್ಲೋ ಯಾರಿಗೂ ನೀನು ಕಾಂಪ್ರಮೈಸ್ ಆಗಬೇಡ. ನೀನು ಯಾರನ್ನು ಮೆಚ್ಚಿಸಬೇಡ. ನೀನು ನಿನ್ನ ಕುಟುಂಬವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ದೇವರಿಂದ ನೀನು ದೂರ ಆಗೋದಾದರೆ, ದೇವರ ಯೋಜನೆಯಿಂದ ದೂರ ಆಗೋದಾದರೆ, ಅನನೀಯ ಸಫೈರರು ಏನಾಗ್ತಾರೆ? ಅಲ್ಲಿ ಸತ್ತು ಹೋಗ್ತವೆ. ನಿನ್ನ ಮೊದಲಾಗಿ ಆತ್ಮಿಕತೆ ಸತ್ತು ಹೋಗುತ್ತೆ, ದೇವರ ಉದ್ದೇಶ ನೀನು ಸತ್ತು ಹೋಗುತ್ತೆ. ಮೂರನೇದಾಗಿ ಈ ಲೋಕದಲ್ಲಿ ನೀನು ಇಲ್ಲದೆ ಹೋಗ್ಬಿಡ್ತೀಯ. ಈ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆಯಬಾರದು ಅನ್ನುವ ಹಾಗಿದ್ದರೆ ತೀರ್ಮಾನ ಮಾಡು. ನಾನು ಫಸ್ಟ್ ಕರ್ತನನ್ನು ಮೆಚ್ಚಿಸ್ತೀನಿ. ನಾನು ಹೇಳ್ತಿರೋದು ಗಂಡನ ಮೆಚ್ಚಿಸಬೇಡ, ಹೆಂಡತಿ ಮೆಚ್ಚಿಸಬೇಡ, ಇಬ್ಬರು ಕಿತ್ತಾಡಿ ಅಂತ ಹೇಳ್ತಾ ಇಲ್ಲ. ದೇವರಿಗೆ ಮೆಚ್ಚುಗೆಯಾದ ವಿಷಯಗಳಿದೆಯಾ, ನೀನು ಒಳಗಾಗು. ಪ್ರಾರಂಭದ ವಿಶ್ವಾಸಿಗಳಿಗೆಲ್ಲ ನಾನು ಹೇಳ್ತಿರೋದು ಇದು. ದೇವರನ್ನು ಅರಿತು, ದೇವರ ಚಿತ್ತವನ್ನು ತಿಳಿದು, ದೇವರ ವಾಕ್ಯವನ್ನು ಅರಿತು, ಅಭಿಷೇಕವನ್ನು ಹೊಂದಿ, ನೀನು ಇಷ್ಟಾಗಿದ್ರೂ ಕೂಡ ಕುಟುಂಬದವರನ್ನು ಮೆಚ್ಚಿಸುವುದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಕುಟುಂಬವನ್ನು ಉಳಿಸ್ಕೋಬೇಕು ಅಂತ ನೀನು ಪ್ರಯತ್ನ ಮಾಡಿದ್ರೆ ನಾಳೆ ನಿನ್ನನ್ನು ತೆಗೆದುಬಿಡ್ತಾರೆ ಕುಟುಂಬದಿಂದ. ನೀನು ಸುಳ್ಳು ಹಾಡಿದ್ದು ಮನುಷ್ಯರಿಗೆಲ್ಲ, ದೇವರಿಗೆ ಎಂಬುದಾಗಿ ಎಚ್ಚರಿಕೆಯನ್ನು ನೀಡ್ತಿದ್ದಾನೆ ಪೇತ್ರ. ಮುಂದೆ ಹೋಗೋಣ. ವಚನ ಏನಾಗ್ತದೆ? 4ನೇ ವಚನ, 5ನೇ ವಚನ. ಕೇಳಿದ ಕೂಡಲೇ ಪ್ರಾಣ ಬಿಟ್ಟನು. ಯಾರನ್ನು ಮೆಚ್ಚಿದ್ರಿಂದ? ಹೆಂಡತಿಯನ್ನು ಮೆಚ್ಚಿದ್ರಿಂದ. ನೀನು ಗಂಡನನ್ನು ಹೆಂಡತಿಯನ್ನು ಮೆಚ್ಚಿಸುವಂಥವಳಾಗಲ್ಲ. ನಿನ್ನ ಸಭೆಯಲ್ಲಿ ಇರಬೇಕಾದವಳು. ನೀನು ಕರ್ತನನ್ನು ಮೆಚ್ಚಿಸುವವನಾಗಿರಬೇಕು. ಕೆಲವರ ಕುರಿತಾಗ ನಾನು ಸಂತೋಷ ಪಡ್ತೀನಿ. ದೇವರ ವಿಷಯ ಒಬ್ಬರಿಗೊಬ್ಬರು ಎನ್ಕರೇಜ್ ಮಾಡ್ತಿದ್ವಿ. ಗಂಡ ಹೆಂಡತಿಯ ನಿನಗಿರುವಂತಹ ಜ್ಞಾನವನ್ನು, ನಿನಗಿರುವಂತಹ ಸ್ವಾಸ್ಥ್ಯವನ್ನು, ನಿನಗಿರುವಂತಹ ಸ್ಥಿತಿಯನ್ನು ನೀನು ನಂಬಬೇಡ. ನಾಳೆ ಅದು ಬದಲಾಗ್ಬಿಡುತ್ತೆ. ನೀನು ಯಾವುದನ್ನು ಬಿಟ್ಟರು ದೇವರೊಂದಿಗೆ ನೀನು ಇರೋದಾದರೆ ಅದನ್ನು ಎಂತಹ ಸ್ಥಿತಿಯಲ್ಲಿ ಕೂಡ ನಿನ್ನನ್ನು ಉನ್ನತ ಪಡಿಸಲಿಕ್ಕೆ ಅವರಿಂದ ಸಾಧ್ಯ. ಕಾರಣ ನೀನು ಆತನ ಯೋಜನೆ ಇರುವಂಥವನು. ನಾನು ಕಳೆದ ಒಂದು ಕುಟುಂಬದಲ್ಲಿ ಹೇಳ್ತಾ ಇದ್ದೆ, ಅನೇಕರನ್ನು ನೀವು ನೆನೆಸ್ಬೋದು, ನನ್ನಷ್ಟು ಉತ್ತಮವಾಗಿ ಬದುಕ್ತಾ ಇಲ್ಲ ಇವನು ನನ್ನಷ್ಟು ಬೆಸ್ಟ್ ಆಗಿಲ್ಲ, ದೇವರಿಗಾಗಿ ನನ್ನಷ್ಟು ಸೇವೆ ಮಾಡಲಿಲ್ಲ, ನನ್ನಷ್ಟು ಪ್ರಾರ್ಥನೆ ಮಾಡ್ತಿಲ್ಲ, ನನ್ನಷ್ಟು ತಾಳ್ಮೆ ಉಳ್ಳವರಾಗಿಲ್ಲ, ನನ್ನಷ್ಟು ಚೆನ್ನಾಗಿ ಓದಲಿಲ್ಲ, ಆದರೂ ನನಗಿಂತ ಅವರು ಚೆನ್ನಾಗಿದ್ದಾರಲ್ಲ ಅಂತೇಳಿ ಅವರಿವರನ್ನು ನೋಡಿ ನೀನು ಪ್ರಶ್ನೆ ಹಾಕೊಳ್ತಿದ್ರೆ ನಾನು ಹೇಳ್ತೇನೆ, ಗಮನಿಸ್ರಿ, ಅವರ ಮೇಲೆ ದೇವರ ಯೋಜನೆ ಇಲ್ಲ. ದೇವರ ಯೋಜನೆ ಇಲ್ಲದವರಿಗೂ ದೇವರ ಯೋಜನೆ ಇರುವಂಥವರ ಜೀವಿತವು ಒಂದೇ ರೀತಿಯಾಗಿರಲಿಕ್ಕೆ ದೇವರು ಒಪ್ಪೋದಿಲ್ಲ. ನಿನ್ನ ಜೀವಿತ ಬಹಳ ಕಠಿಣವಾಗಿದೆ. ಯಾಕಂದರೆ ನಿನ್ನ ಮೇಲೆ ದೇವರ ಯೋಜನೆ ಇದೆ. ಕಳೆದ ವಾರ ನಾವು ಓದಿದ್ವಿ, ಸಾರಳು, ರೆಬೆಕ್ಕಳು, ಲೇಯಳು, ರೂತಳು, ನವೋಮಿ, ಇವೆಲ್ಲ ಬಗ್ಗೆ ಧ್ಯಾನ ಮಾಡಿದ್ವಾ? ಇವರೆಲ್ಲರ ಮೇಲೆ ದೇವರ ಯೋಜನೆ ಇತ್ತು. ಯಾಕೋಬನ, ಲೇಯಳ ಮತ್ತು ರಾಹೇಲಳ ದಾಸಿಯರ ಹೆಸರು ಹೇಳಿ? ಜಿಲ್ಫಾ ಮತ್ತು ಬಿಲ್ಹಾ. ಇವರಿಬ್ಬರಿಗೆ ಎಷ್ಟು ವೇದನೆ ಬಂತು? ಇಲ್ಲ ರೀ, ಡೌಟ್ ಪಡೆದೇ ಹೇಳಿ, ಇಲ್ಲ. ಯಾಕೆ ಗೊತ್ತಾ? ಯೋಜನೆ ಅವ್ರ ಮೇಲೆ ಇಲ್ಲ ರೀ.
12 ಕುಲಗಳು ಬೇಕಿತ್ತು, ಇದ್ದಾರೆ ಅವರ ಯೋಜನೆ ನಿಜ. ಆದರೆ ಮುಖ್ಯವಾದಂಥ ಯೋಜನೆಗಳು ಯಾರ ಮೇಲಿತ್ತೋ ಅವರ ಜೀವಿತ ಬಹಳ ಕಠಿಣವಾದ ಹಾದಿಯಲ್ಲಿ ಹೋಯಿತು. ನನ್ನ ಕುಟುಂಬ ಯಾಕೆ ಹೀಗೆ, ನನ್ನ ಜೀವನ ಯಾಕೆ ಹೀಗೆ, ಇಷ್ಟೊಂದು ಹೋರಾಟ ಯಾಕೆ, ಇಷ್ಟೊಂದು ಅವಮಾನ ಯಾಕೆ, ನಾನು ಎಲ್ಲ ವಿಧದಲ್ಲೂ ಬೆಸ್ಟ್ ಆಗಲಿಕ್ಕೆ ಮನಸ್ಸು ಮಾಡಿದ್ರು ಯಾಕೆ ಈ ವೇದನೆ ಅಂದರೆ, ನೀನು ಪರಿಗಣಿಸುವ, ನೆನಪಿಟ್ಟುಕೋ, ನಿನ್ನ ಮೇಲೆ ದೇವರ ಯೋಜನೆ. ಆಮೇಲೆ ದೇವರ ಯೋಜನೆ ನನ್ನ ಮೇಲಿದ್ರೆ ವ್ಯತ್ಯಾಸವಾಗಿ ನನ್ನ ನಡೆಸಲಿಕ್ಕೆ ಇರ್ತದೆ. ಅನನೀಯ ಸಫೈರಳ ವಿಷಯದಲ್ಲಿ ದೇವರ ಯೋಜನೆ ಇತ್ತು. ಅದಕ್ಕೆ ವಿರುದ್ಧವಾಗಿ ನಿಂತು ಮನುಷ್ಯನನ್ನು ಮೆಚ್ಚಿಸಲಿಕ್ಕೆ ಹೋಗಲು. ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಮೇಲೆ ದೇವರ ಯೋಜನೆ ಇದ್ದು ನಿಮ್ಮ ನಡೆಸಲಿಕ್ಕೆ ವ್ಯತ್ಯಾಸವಾಗಿದ್ದಾಗ ನೀನು ಮನುಷ್ಯನ ಮೆಚ್ಚಿಸಲಿಕ್ಕೆ ಹೋಗಬೇಡ, ಗಂಡನ ಮೆಚ್ಚಲಿಕ್ಕೆ ಹೋಗಬೇಡ, ಮಕ್ಕಳನ್ನ ಮೆಚ್ಚಲಿಕ್ಕೆ ಹೋಗಬೇಡ, ಹೆಂಡತಿನ ಮೆಚ್ಚಲಿಕ್ಕೆ ಹೋಗಬೇಡ, ಅಕ್ಕಪಕ್ಕದವ್ರನ್ನ, ಸ್ವಂತದವ್ರನ್ನ, ಊರಿನವ್ರನ್ನ ನೀನು ಮೆಚ್ಚಿಸಬೇಡ. ಅದಲ್ಲ ದೇವರ ಯೋಜನೆ. ನಾನು ಹೇಳ್ತೇನೆ, ಹೆಂಡತಿಯನ್ನು ಮೆಚ್ಚಿಸಿ ಈತನು ದೇವರ ಆಲಯದಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡಂಥ ಸ್ಥಿತಿಗಿಂತ ದೇವರನ್ನು ಮೆಚ್ಚಿಸಿ ಮುಖ ಊದ್ಕೊಂಡ್ರೆ ಹೆಂಡತಿ ಜೊತೆ ಸಂಸಾರ ಮಾಡ್ಬೋದಾಗಿತ್ತು. ಹೌದಾ? ಮುಖ ತಿರುಗಾಡ್ತಾರೆ ಗೊತ್ತಾ? ಮುಖ ತಿರುಗಾಡ್ತಾರೆ, ಹೆಂಡತಿ ತಿರುಗಾಡೋದು ಕೆಲವು ಸಾರಿ ತಿರುಗಾಡು, ಅವ್ರು ನನ್ನ ನಗ್ನಗ್ತಾ ನೋಡ್ತಾರೆ ಸಾ. ಹಲ್ಲೆಲೂಯಾ. ಏನು ಬೇಕಾದ್ರೂ ಆಗಲಿ, ಒಬ್ಬ ಮನುಷ್ಯನ ನನ್ನಿಂದ ಬಿಟ್ಟು ದೂರ ಹೋದ್ರೂ ಪರವಾಗಿಲ್ಲ ರೀ. ಒಂದು ಇಂಗ್ಲೀಷ್ ವರ್ಡ್ ಕೇಳಿಸ್ಕೊಂಡೆ, ಗಾಡ್ ವಿತೌಟ್ man still our God. Man without God ಏನರ್ಥ? is nothing. ಅಂದರೆ ದೇವರು ಮನುಷ್ಯ ಇಲ್ಲದೆ ಇದ್ರೆ ಅವನಾಗಲೂ ದೇವರೇ. ಹೌದಾ? ದೇವರಿಗೆ ಒಬ್ಬ ಮನುಷ್ಯನ ಜೊತೆ ಇಲ್ಲದೆ ಇದ್ರೆ ಆಗಲೂ ಅವರು ದೇವರಾಗಿ ಇರ್ತಾರೆ. ಬಟ್ ಮನುಷ್ಯನಿಗೆ ದೇವರು ಇಲ್ಲ ಅಂತಂದ್ರೆ ಅವನು ಏನೂ ಇಲ್ಲದವನಂತೆ, ಏನೂ ಇಲ್ಲದವನಾಗ್ತಾನೆ. ಈವನ್ ಝೀರೋ, ಅವನು ಝೀರೋ. ಹಲ್ಲೆಲೂಯಾ. ಎಲ್ಲರೂ ಎಚ್ಚರವಾಗಿದ್ದೀರಾ? ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ? ದೇವರ ಯೋಚನೆ ಕುಟುಂಬ ಜೀವಿತದಲ್ಲಿ ನೆರವೇರ್ತದೆ. ದೇವರನ್ನ ಕಳ್ಕೊಂಡು ನೀವು ಮನುಷ್ಯರ ಜೊತೆಯಲ್ಲಿ ಇರುವವನಾಗಿ ಇದ್ದರೆ ಬೈಬಲ್ ಹೇಳ್ತದೆ, ಯು ಆರ್ ನಥಿಂಗ್. ನೀನು ಏನು ಅಲ್ಲದವಳು ಎಂಬುದಾಗಿ. ಯಾರನ್ನ ಬೇಕಾದ್ರೂ ಕಳ್ಕೋ, ನಿನ್ನ ಜೊತೆ ದೇವರು ಇದ್ದರೆ ಅದು ಶ್ರೇಷ್ಠವಾದಂಥ ಬದುಕು. ಆಮೇಲೆ ಬೇಜಾರಾಗ್ತಿದ್ದೀರಾ? ನಾನು ಮಾತಾಡ್ತಿರೋದು ಅನನೀಯ ಸಫೈರಳ ಬಗ್ಗೆ ಹೇಳ್ತಾ ಇದ್ದೀನಿ. ಅನನೀಯನು ಸಫೈರಳನ್ನು ಮೆಚ್ಚಿಸ್ತಾನೆ, ಸಫೈರಳು ಅನನೀಯನ ಮೆಚ್ಚಿಸ್ತಾನೆ. ಎಂಥ ಲವ್ ಗೊತ್ತ ಸಫೈರಳಿಗೆ? ಯಾರ ಮೇಲೆ? ಗಂಡನ ಮೇಲೆ ಓಡೋಡು ಬರ್ತಾಳೆ. ನನ್ನ ಗಂಡ ಕೊಟ್ಟಿರ್ತಾನೆ, ಪೇತ್ರ ಹೊಗಳ್ತಿರ್ತಾನೆ, ನನ್ನ ಗಂಡನ ಮುಖದಲ್ಲಿ ಖುಷಿನೂ ಆಡಬೇಕು ಅಂತ ಓಡ್ ಬಂದ್ಲು. ಹೌದು ತಾನೇ? ಸಫೈರಳು ಬರ್ತಿದ್ದಾಳೆ. ಓದನಲ್ಲಿ ಏನಂತ 7ನೇ ವಚನ. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಗಮನಿಸ್ರಿ, ಮನುಷ್ಯರನ್ನ ಮೆಚ್ಚಿಸೋರೆ, ನಿನ್ನ ಜೀವನದಲ್ಲಿ ಏನು ನಡೀತೆ ನಿಂಗೆ ಏನು ಗೊತ್ತಾಗಲ್ಲ, ಎಲ್ಲ ನಡೆದೋಗಿರುತ್ತೆ. ಇವಳಿಗೇನಿಲ್ವಂತೆ, ಏನು ಗೊತ್ತಿಲ್ವಂತೆ ಇವಳಿಗೆ. ಕಾರಣ ಏನು ಗೊತ್ತಾ? ಐ ಲವ್ ಯು ಅನನೀಯ ಅವಾಗವಾಗ ಹೇಳ್ತಿದ್ದ. ಹಲ್ಲೆಲೂಯಾ. ಆದ್ರಿಂದ ಅನನೀಯ ಏನು ಮಾಡ್ತಾವನು, ಎಲ್ಲಿದ್ದಾನೆ, ಏನಾಗಿದೆ ಇನ್ನು ಹೇಳ್ತೀನಿ ನೋಡ್ರಿ. ಪೇತ್ರನು ಎಂಥ ಸೇವಕ. ಸತ್ ನಂತರ ಅವನು ಹೆಂಡತಿಗಾರ ಮುಖ ತೋರಿಸ್ಬಿಟ್ಟು ಹೋಗಿ ಊತ ಹಾಕಿ ಅಂತ ಹೇಳಿಲ್ಲ, ತಗೊಂಡೋಗಿ ಊತ ಹಾಕ್ಬಿಡಿ ಅಂದ್ಬಿಟ್ಟ. ಹೆಂಡತಿಗೆ ಮುಖನೂ ತೋರಿಸ್ಲಿಲ್ಲ. ನಾವೇನಾರು ಹಿಂಗೆ ಮಾಡಿದ್ರೆ ಚರ್ಚೆಗೆ ಬಂದ್ರೆ ಏನು? ಅನನೀಯನ್ನು ತಗೊಂಡೋಗಿ ಊತ ಹಾಕ್ಬಿಟ್ಟು ಬಂದ್ಬಿಟ್ರು. ಏನು ತಿಳಿಯದ ಆಕೆ ಓಡಿ ಸಭೆಯೊಳಗೆ ಬರ್ತಿದ್ದಾಳೆ. ಮತ್ತೆ ಹೇಳ್ತಿದ್ದೀನಿ, ಏನು ತಿಳಿಯದವರು ಯಾರಿಗೆ ಗೊತ್ತಾ? ದೇವರನ್ನು ಮೆಚ್ಚಿಸುವುದಕ್ಕಿಂತಲೂ ನೀನು ಗಂಡನನ್ನು, ಹೆಂಡತಿಯನ್ನು, ಕುಟುಂಬದವರನ್ನು, ಹೊರಗಿನವರನ್ನು, ಅತ್ತೆಯನ್ನು, ಮಾವನ್ನ ಮೆಚ್ಚಿಸಿದ್ರೆ ನಾಳೆ ಏನು ನಡೀತೋ ಗೊತ್ತಾಗಲ್ಲ. ಎಲ್ಲ ನಡೆದು ಮುಗಿದೋಗಿರುತ್ತೆ. ಹೌದಾ ಅಷ್ಟಿಯ ಅನ್ಬೇಕಾಯ್ತೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಬದಲಾಗಣ. ಯಾರನ್ನು ಮೆಚ್ಚಿಸೋದು ಬೇಡ. ನೀನು ಒಳಗೆ ಬರ್ತಾಳೆ, ಮುಂದೆ ಹೋದಣ. 8ನೇ ವಚನ. ಸಾಕು, ಗಮನಿಸ್ರಿ. ಗಂಡು ಸತ್ತೋಗನೆ, ಅವಳಿಗೂ 7 ಊತಾಕ್ಬಿಟ್ಟು ಮುಖ ನೋಡಿದ್ಮೇಲೆ ನೆನಪಾಯ್ತು, ಇವ ಹೆಂಡತಿ ಒಬ್ಬ ಅವಳೇಕಪ್ಪ ಅಂತ. ಆ ಥಿಂಕಿಂಗೇ ಬರಲಿಲ್ಲ. ಏನು ಕೇಳಿಳು, ಎಲ್ಲಿ ಎದ ಬಡ್ಕೊಂಡು ಸತ್ಕಿತ್ತು ಆದಳು. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಳು, ಯಾಕೆ ಊತಾಕಿಸ್ತಾನೆ ನನ್ನ ಗಂಡನ, ಊತಕ್ಕೆ ನೀ ಯಾರ, ನನ್ನ ಸಂಬಂಧ.
ಈ ಥರ ಎಲ್ಲ ಯೋಚನೆ ಮಾಡ್ಬೋದಾಗಿತ್ತು ಪೇತ್ರ, ಆದರೆ ಕೇರೆ ಮಾಡದೆ ನಾನು ನಿನ್ನನ್ನು ಮೆಚ್ಚಿಸೋನಲ್ಲ, ದೇವರ ಯೋಜನೆಯಲ್ಲಿ ಒಳಗಾದವನ. ಅನನೀಯ ಸಫೈರನ ಪ್ರಶ್ನೆ ಕೇಳ್ತಿದ್ದಾನೆ, ನೀನು ಹೇಳು, ನಿನ್ನ ಗಂಡನ ಸತ್ವದ ಸುಳ್ಳು ಹೇಳಿ ನೀನು ಹೇಳು, ನೀನು ಅದು ಬದುಕೋ, ಏನು ಮಾಡ್ತೀಯ, ಹಣ ಇಷ್ಟಕ್ಕೆ ಮಾರಿದ್ದ? ಅವನೇನು ಹೇಳ್ತಾಳೆ, ಹೌದು. ಮುಂದೆ ಏನಾಯ್ತು ಓದಿ ಅಂತ ಓದ್ಬಿಟ್ಟು ಜೋರಾಗಿ ಓದ ಮದ್ನ. ಆಕೆಯು ಹೌದು ಇಷ್ಟಕ್ಕೆ ಅಂದಳು. ಆಗ ಪೇತ್ರನು ಆಕೆಗೆ, ನೀವಿಬ್ಬರೂ ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಡ್ತೀರಿ? ಅಹೋ, ನಿನ್ನ ಗಂಡನನ್ನು ಹೂಡಿದ್ದವರು ಬಂದು ಬಾಗಿಲಿನಲ್ಲಿ ಕಾಯುತ್ತಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದರು. ಕೂಡಲೇ ಸಾಕು ಏನ್ ಹೇಳ್ತಿದ್ದೆ, ಸಫೈಲ್ ಏನ್ ಹೇಳ್ತಿದ್ದಾನೆ, ನಿನ್ನ ಗಂಡನ ಊತ ಹಾಕ್ಬಿಟ್ಟು ಬಂದ್ರು ಅಂದ ತಕ್ಷಣ ನಾನು ಅಂದ್ಕೋತೀನಿ ಟಕ್ಕನ ಎದೆ ಹಿಡ್ಕೊಂಡಿರ್ಬೇಕು. ಅವ ಊತ ಹಾಕ್ಬಿಟ್ಟು ಬಂದ್ರ, ನನ್ನ ಗಂಡನ ಊತ ಹಾಕಿದ್ರ ಏನಾಗಿರ್ಬೋದು, ಅಲ್ಲಿ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಮತ್ತೆ ಹೇಳ್ತೀನಿ, ಮನುಷ್ಯನ ಮೆಚ್ಚಿಸೋರೆ ಬೇಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಇದು ಯಾಕಪ್ಪ ಅಷ್ಟೇ ಸಭೆ ಬರಕ್ಕೆ ಹೋಗಿ ಶಾಪ ಹಾಕಿರಿ ಅಂದರೆ, ವೇಗವಾಗಿ ನಿಮ್ಮ ಜೀವಿತಗಳನ್ನು, ನಿಮ್ಮ ಯೋಜನೆಗಳನ್ನು ಬದಲಾಯಿಸೋದಕ್ಕೆ ಕಾರಣ ನಿನ್ನ ಮೇಲೆ ದೇವರ ಯೋಜನೆ ಇದೆ. ನಿನ್ನ ಮೇಲೆ ದೇವರ ಯೋಜನೆ ಇದೆ. ಅನನೀಯ ಸಫೈರರನ್ನು ತಿಳಿಯದೆ ಮನುಷ್ಯರನ್ನು ಮೆಚ್ಚಿಸುವವರಾಗಿ ಬಂದದ್ರಿಂದ ಅದು ಜೀವಿತವೇ ಹಾಳಾಗೋಯ್ತು, ಪ್ರಾಣ ಕಳ್ಕೊಂಡ್ರು. ಸತ್ಯ ವೇದದಲ್ಲಿ ಆಕೆ ಗಂಡನ ಹೆಂಡತಿ ಬಳಸಿದ್ದಾರೆ. ಏನಕ್ಕಾಗಿ? ಇವರು ದೇವರ ಯೋಜನೆಗೆ ವಿರುದ್ಧವಾಗಿರುತ್ತವರು ಎಂಬುದಾಗಿ. ನಿನ್ನ ಗ್ರಾಮದಲ್ಲಿ, ನಿನ್ನ ಕುಟುಂಬದಲ್ಲಿ ಅನೇಕ ದೇವರಿಗೆ ವಿರುದ್ಧವಾಗಿ, ದೇವರ ಯೋಜನೆಗೆ ವಿರುದ್ಧವಾಗಿದ್ದಂಥ ಆಕೆ ಅಂತ ಹೇಳಿ ನಿನ್ನ ಕುರಿತು ಸಾಕ್ಷಿ ನಿನ್ನ ಕುರಿತು ಬರಬಾರದು. ದೇವರ ಯೋಜನೆಗೆ ಒಳಗಾಗ್ತದೆ, ದೇವರ ಯೋಜನೆಗೆ ಒಳಗಾಗ್ತದೆ. ಮತ್ತೆ ನಾನು ಹೇಳ್ತೇವೆ, ದೇವರ ಯೋಜನೆಗೆ ಒಳಗಾಗ್ತ ವ್ಯಕ್ತಿಯ ಜೀವಿತ ಎಲ್ಲರ ಹಾಗಿರುವುದಿಲ್ಲ, ಬಹಳ ಕಠಿಣವಾಗಿರ್ತದೆ. ಆಸ್ತಿಯನ್ನು ಮಾರುವಂತಹ ಸನ್ನಿವೇಶ ಬಂತು ಬಾರ್ನಬನಿಗೆ. ಅನನೀಯ ಸಫೈರರಿಗೆ ಆಸ್ತಿಯನ್ನು ಮಾರುವಂತಹ ಸನ್ನಿವೇಶ ಬಂತು. ಧೈರ್ಯದಾಯಕರಿಂದ ಎನಿಸ್ಕೊಳ್ಬೇಕು ಅಂತ ಆಸೆ ಬಂತು. ಆದರೆ ಅದಕ್ಕೆ ಒಳಗಾಗದೆ ದೇವರ ಆತ್ಮನ್ನು ವಂಚಿಸಿದ್ರಿಂದ ಕೆಲವು ಯೌವನಸ್ಥರ ಕುರಿತಾಗಿ ನಾನು ಪ್ರಾರ್ಥನೆ ಮಾಡಿ ಧ್ಯಾನಿಸಿ ಹೇಳಿದಾಗ, ಕೆಲವು ಬ್ರದರ್ಸ್ ಗಮನಿಸ್ರಿ, ಯೌವನಸ್ಥರು ಇವತ್ತು ಲೌಕಿಕವಾದ ಕಾರ್ಯಗಳು ಹೆಚ್ಚಾಗಿ ಬಯಸ್ತಾ ಇದೆಯಾ? ಪಾಪದ ಕಾರ್ಯಗಳನ್ನು ಅನುಭವಿಸಿ ವೇದನೆಯನ್ನು ಪೆಟ್ಟುಗಳನ್ನು ಅನುಭವಿಸಿದ್ರು ಮತ್ತೆ ನೀನು ಪಾಪದ ಹುಡುಕುವಿಕೆ ರೀತಿಯ ಹುಡುಕಿ ಹೋಗ್ತಾ ಇದೆಯಾ? ಎಚ್ಚರಿಕೆ ವಹಿಸು. ಅನನೀಯ ಸಫೈರರ ಸಾಧನೆ ಬಗ್ಗೆ ಮಾತನ್ನು ಹೇಳ್ತಿದ್ದೀನಿ. ತಿರಸ್ಕಾರ ಮಾಡಿಬಿಡ ದೇವರ ಮಾತನ್ನು. ಚೆನ್ನಾಗಿದ್ದವರೇ ಆ ಗಳಿಗೆನೇ ಇಲ್ದಾಗಿದ್ದಾರೆ. ಇನ್ನಿಗಿಂತ ಉತ್ತಮರಾಗಿರುವಂಥ ಪರಿಶುದ್ಧರೇ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನೀನು ಪಾಪದ ಜೀವಿಸುವಂಥ ಜೀವಿತವನ್ನು ಬಿಟ್ಟು ದೇವರ ಯೋಜನೆಗೆ ಒಳಗಾಗಲಿಕ್ಕೆ ಮನಸ್ಸು ಮಾಡು. ದೇವರ ಯೋಜನೆಗೆ ಒಳಗಾಗಲಿಕ್ಕೆ ಮನಸ್ಸು ಮಾಡು. ನೀನು ಮತ್ತು ನಿನ್ನ ಸಂತತಿ ಅನೇಕರಿಗೆ ಸಾಕ್ಷಿಗಳಾಗಿ ನಿಲ್ಲಬೇಕು ಅನ್ನೋ ದೇವರ ಉದ್ದೇಶ, ದೇವರ ಯೋಜನೆ. ನಾನು ಆಗಲೇ ಓದಿಸ್ತೇನೆ, ಯೆರೆಮೀಯ 29:11 ಹೇಳ್ತದೆ, ನಾನು ನಿಮ್ಮ ಕುರಿತು ಆಲೋಚಿಸುವಂಥದ್ದು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳು. ದೇವರು ನನ್ನ ಕುರಿತು ನಿನ್ನ ಕುರಿತು ಹಿತದ ಆಲೋಚನೆಗಳು ಇಟ್ಟಿದ್ದಾನೆ. ಎಚ್ಚರಿಕೆ ಇರಲಿ, ಒಂದು ಭಯ ಇರಲಿ. ವೈಯಕ್ತಿಕ ಜೀವಿತದಲ್ಲಿ ನಾನು 2 ವಿಚಾರಗಳನ್ನು ಕೂಡ ಮಾತಾಡ್ತೀನಿ, ಗಮನಿಸ್ರಿ. ಸೌಲನ ಮಗನು ಯೋನಾಥಾನ. ಈ ಯೋನಾಥಾನನು ಸೌಲನ ನಂತರ ರಾಜನಾಗಿ ಇರಬೇಕಾಗಿದ್ದಂಥ ವ್ಯಕ್ತಿ, ಸೇನಾಧಿಪತಿಯಾಗಿದ್ದಂಥ ಒಬ್ಬ ವ್ಯಕ್ತಿ. ಆದರೆ ದೇವರ ಯೋಜನೆ ದಾವೀದನ ಮೇಲಿದೆ ಅನ್ನೋದನ್ನ ಇವನು ಅರ್ಥ ಮಾಡ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಸೌಲನು ಕತ್ತೆಯನ್ನು ಹುಡುಕಿಕೊಂಡು ಬಂದಂಥ ಒಬ್ಬ ವ್ಯಕ್ತಿಯ ಮೇಲೆ ದೇವರ ಯೋಜನೆ ಬಂದದ್ರಿಂದ ನಾನು ರಾಜನಾದೆ. ಈಗ ದಾವೀದನನ್ನು ಒಬ್ಬ ಕುರಿ ಮೇಯಿಸುವನ್ನು ಕರ್ಕೊಂಡು ಬಂದು ನನಗಿಂತಲೂ ದೊಡ್ಡ ಜಯವನ್ನು ಅವನ ಮೂಲಕ ಕೊಡ್ತಿದ್ದಾರೆ. ಸೌಲನಿಗೆ ಅನಿಸ್ಬೇಕಿತ್ತು ನನ್ನ ಮೇಲೆ ಯೋಜನೆ ಈಗ ದಾವೀದನ ಮೇಲಿದೆ ಅಂತ. ಯೋಜನೆಯೊಳಗೆ ಇದ್ದಂಥ ವ್ಯಕ್ತಿ ಯೋಜನೆಯನ್ನು ತಿಳ್ಕೊಳ್ಬಹುದಾಗಿತ್ತು. ಯೋನಾಥಾನನು ದೇವರ ಯೋಜನೆಯಲ್ಲಿ ಇಲ್ಲದೇ ಇರುವಂಥ ವ್ಯಕ್ತಿ ದೇವರ ಯೋಜನೆಯಲ್ಲಿ ಇರುವಂಥ ವ್ಯಕ್ತಿಯನ್ನು ತಿಳ್ಕೊಂಡ್ಬಿಟ್ಟ. ನಾನು ಹೇಳೋದು ಕಷ್ಟವಾಯ್ತೇನೆ, ಅರ್ಥ ಮಾಡ್ಕೊಳ್ಳಿ, ಹೇಳ್ತೀನಿ, ಗಮನಿಸಿ. ಸೌಲನು ದೇವರ ಯೋಜನೆಯಲ್ಲಿ ಇದ್ದ, ನಡೆಸಲ್ಪಟ್ಟ. ಮತ್ತೊಬ್ಬ ದೇವರ ಯೋಜನೆ ಇರುವಂಥ ವ್ಯಕ್ತಿಯನ್ನು ಅವನು ಗುರುತಿಸಬಹುದ? ಕಾರಣ ಗೊತ್ತು ಅವನಿಗೆ. ಯೋನಾಥಾನನು ದೇವರ ಯೋಜನೆ ನಡೆಸಲ್ಪಡಲಿಲ್ಲ, ಆದರೆ ದೇವರ ಯೋಜನೆ ನಡೆಸಲ್ಪಡುವ ದಾವೀದನನ್ನು ಅವನು ಕಂಡುಕೊಂಡಿದ್ದ. ಅವನೇನು ಹೇಳ್ತಾನೆ? ನನ್ನ ನಂತರ ನೀನಿರ್ತೀಯ, ನಾನಿರೋದಿಲ್ಲ.
ನನಗೆ ಫಸ್ಟ್ ಯಾವ ಸ್ಥಾನದಲ್ಲಿ ರಾಜನ ತಿರ್ತೀಯ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ಕೊತಾರೆ ದಾವೀದನ ಬಳಿಯಲ್ಲಿ, ಏನಂತ, ನನ್ನ ಸಂತತಿ ಮೇಲೆ ನೀನೇನು ಮಾಡು, ದಯೆ ತೋರಿಸು. ಒಬ್ಬ ರಾಜನ ಮಗ ಮತ್ತೊಬ್ಬ ವ್ಯಕ್ತಿಯ ಸಂಗಡ ಕೇಳಿಕೊಳ್ಳುವಂತಹ ಮಾತು ಎಲ್ಲಿಂದ ಬಂತು ಅಂದರೆ, ದೇವರ ಯೋಜನೆ ದಾವೀದನ ವಿರುದ್ಧ ಅವನು ಕಂಡುಕೊಂಡೆ. ಹಲ್ಲೆಲೂಯಾ. ಎಲ್ಲರ ಜೊತೆ ಇದ್ದೀರಾ? ಇವತ್ತು ನಿಮ್ಮನ್ನು ಕೇಳ್ತೀನಿ, ನನ್ನ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು, ನಿನ್ನ ಸಹ ವಿಶ್ವಾಸಿಗಳು ದೇವರ ಯೋಜನೆ ಇದ್ದಾರೆ ಅಂತ ಅವರ ಕುರಿತಾಗಿ ಅರ್ಥ ಮಾಡ್ಕೊಂಡಿದೀಯಾ? ತುಂಬ ಜನಕ್ಕೆ ಹೇಳ್ತೀನಿ, ಒಬ್ಬರು ದೇವರ ಯೋಜನೆಯಲ್ಲಿ ನಡೆಸಲ್ಪಡ್ತಾ ಇದ್ದರೆ ಅದನ್ನು ನೋಡಿ ಎಂಕರೇಜ್ ಮಾಡುವಂತಹ, ಅವರನ್ನು ಪ್ರೋತ್ಸಾಹಿಸಿ ಮೇಲೆತ್ತಿ ನಿಲ್ಲಿಸುವಂತಹ, ಅವರಿಗೋಸ್ಕರ ನನ್ನನ್ನು ಬಿಟ್ಟು ಕೊಡುವಂತಹ ತ್ಯಾಗವನ್ನು ಇವತ್ತಿನವರೆಗೂ ನನ್ನ ಸಭೆಯಲ್ಲಿ ಮಾಡ್ತಾ ಇಲ್ಲ ಒಬ್ಬರು. ಅದು ತಕ್ಷಣವೇ ಬರುವುದದು ಸೌಲನ ಆತ್ಮ ನಮ್ಮಲ್ಲಿ ಬರುತ್ತೆ. ಯಾರ ಆತ್ಮ? ಸೌಲನ ಆತ್ಮ. ನಮಗೆ ಯೋನಾಥನ ಆತ್ಮ ಬರಬೇಕು. ಆಮೇಲೆ ಬಿಟ್ಟು ಕೊಡುವಂಥ ಆತ್ಮ, ದೇವರ ಯೋಜನೆ ಅವನ ಮೇಲಿದೆ, ಅದಕ್ಕಾಗಿ ನಾನು ಸಹಾಯ ನಿಂತಬೇಕು. ದಾವೀದನು ಹೇಳ್ತಾನೆ ನೋಡ್ರಿ, ಒಂದು ವೇಳೆ ಅವರನ್ನು ಶಪಿಸೋದು ಬೇಡ ಅಂತ ಹೇಳಿದ್ರೆ ದೇವರ ಯೋಜನೆಗೆ ಏನಾಗುತ್ತೆ? ಶಿಮ್ಮಿ ದಾವೀದನನ್ನು ಶಪಿಸುವಾಗ, ಕೇಳಿಸ್ಕೊಂಡಿರೋ ಪ್ರಸಂಗ, ಶಿಮ್ಮಿ ದಾವೀದನನ್ನು ಶಪಿಸುವಾಗ ದಾವೀದ ಏನು ಹೇಳ್ತಾನೆ? ದೇವರೇ ಅವನ್ನ ಶಪಿಸಲಿಕ್ಕೆ ಅನುಮತಿ ಕೊಟ್ಟಿದ್ರೆ ಮೀನ್ಸ್ ದೇವರ ಯೋಜನೆ, ಅವ್ರು ಪ್ಲಾನ್ ಮಾಡಿದ್ದಾರೆ ಅವನ್ನ ಶಪಿಸುವಂತ. ಒಂದು ವೇಳೆ ನಾನು ವಿರುದ್ಧ ನಿಂತುಕೊಂಡ್ರೆ ಯಾರು ಈ ವಿರುದ್ಧ? ದೇವರ ಯೋಜನೆಗೆ ವಿರುದ್ಧವಾಗುತ್ತದೆ. ಈ ರೀತಿ ಯೋಚನೆ ಮಾಡುವಂಥ ವಿಶ್ವಾಸಿಗಳು ದೇವಜನ ನಮಗೆ ಎಷ್ಟು ಜನ ಇಟ್ಟಿಲ್ಲ? ಏನೇ ನಡೀಲಿ ದೇವರ ಯೋಜನೆ ಇದನ್ನು ತೆಗೆದುಕೊಳ್ಳೋದಾದರೆ ನಮ್ಮ ಜೀವನದ ನಡೆಸಲಿಕ್ಕೆ ಬಹಳ ವ್ಯತ್ಯಾಸವಾದ ರೀತಿಯಲ್ಲಿ ಜನರಿಗೆ ಕಾಣಿಸಲ್ಪಡುವಂತೆ ಮಾಡಿಬಿಡ್ತಾರೆ. ಅನನೀಯ ಸಫೈರರು ದೇವರ ಯೋಜನೆಗೆ ವಿರುದ್ಧವಾಗಿ ನಿಂತು ನಷ್ಟವನ್ನು ಹೊಂದಿಕೊಂಡರು. ನಾನು ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ. ದೇವರ ಯೋಜನೆಗೆ ವಿರುದ್ಧವಾಗಿರುವಂಥ ವೈಯಕ್ತಿಕವಾದ ವ್ಯಕ್ತಿಗಳು ಯಾರ್ಯಾರು ಹುಡುಕ್ರಿ. ದೇವರ ಯೋಜನೆಗೆ ಕುಟುಂಬದಲ್ಲಿ ವಿರುದ್ಧವಾಗಿ ನಿಂತಂಥವರು ಯಾರ್ಯಾರು ಮುಂದಿನ ವಾರ ನಮಗೆ ತಿಳಿಸ್ರಿ. ದೇವರ ಯೋಜನೆಗೆ ವಿರುದ್ಧವಾಗಿ ನಿಂತಹ ವೈಯಕ್ತಿಕ ವ್ಯಕ್ತಿಗಳು ಯಾರ್ಯಾರು? ವೈಯಕ್ತಿಕ ಜೀವಿತದಲ್ಲಿ ದೇವರ ಯೋಜನೆ ನೆರವೇರ್ತಲ್ಲ, ಆದರೆ ವೈಯಕ್ತಿಕ ಜೀವಿತದಲ್ಲಿ ದೇವರ ಯೋಜನೆ ನೆರವೇರದೇ ಇರುವಂಥ ವ್ಯಕ್ತಿಗಳು ಯಾರ್ಯಾರು? ಎರಡನೇದು, ದೇವರ ಯೋಜನೆ ಕುಟುಂಬ ಜೀವಿತದಲ್ಲಿ ಇದ್ದಾಗ ಅನನೀಯ ಸಫೈರರಂತೆ ವಿರುದ್ಧವಾಗಿ ನಿಂತಂಥವರು ಯಾರ್ಯಾರು? ನಷ್ಟವನ್ನು ಕಂಡಂಥವರು ಯಾರ್ಯಾರು? ಹಳೆ ಒಡಂಬಡಿಕೆ ಆಗ್ಬೋದು, ಹೊಸ ಒಡಂಬಡಿಕೆ ಆಗ್ಬೋದು. ಇವೆಲ್ಲ ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಹಲ್ಲೆಲೂಯಾ. ಶುರುವಾಗಿದ್ದೀರಾ? ಎಫೆಸದವರಿಗೆ ಬರೆದ ಪತ್ರಿಕೆ, ಎಸ್ತರಳ ಗ್ರಂಥ, ಎಸ್ತರಳ ಪುಸ್ತಕಕ್ಕೆ ಬರುವ 4ನೇ ಅಧ್ಯಾಯ, ಎಸ್ತರಳು 4ನೇ ಅಧ್ಯಾಯ, ಅದರ 14ನೇ ವಚನ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದರಿಗೆ ಸಹಾಯವು ವಿಮೋಚನೆ ಉಂಟಾಗುವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀವು ಇಂಥ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳುತ್ತಿರುತ್ತೇನೆ. ಇಲ್ಲಿ ಎಸ್ತರಳ ಬಗ್ಗೆ ನಾವು ಓದ್ತಾ ಇದ್ದೀವಿ. ಎಸ್ತರಳು ಈಗ ಈ ಸ್ಥಳದಲ್ಲಿ ಏನಾಗಿದ್ದಾಳೆ? ರಾಣಿಯಾಗಿದ್ದಾಳೆ. ಈಗ ಯಹೂದ್ಯರಿಗೆ, ಅವಳ ಜನಾಂಗದವರಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಯಿತು. ಪ್ರಾಣ ಕಳ್ಕೊಳ್ಳುವಂಥ ಸ್ಥಿತಿ ಬಂತು. ಯಾರಿಗೆ? ಎಸ್ತರಳ ವಂಶಸ್ಥರಿಗೆ, ಜನಾಂಗಗಳಿಗೆ. ಆ ಜನಾಂಗದವರಿಗೆ ತುಂಬ ಹೋರಾಟ ಬಂದ್ಬಿಟ್ಟು ಸಾಯೋ ಪರಿಸ್ಥಿತಿ ಬಂತು. ಈಗ ಸುದ್ದಿನ ಹೇಳಿ ಕಳಿಸ್ತಾರೆ ಎಸ್ತರಳಿಗೆ, ನೀನು ರಾಣಿ, ಏನಾದರೂ ಒಂದು ಹೆಲ್ಪ್ ಮಾಡು, ನಿನ್ನಿಂದ ಆಗುತ್ತೆ, ಏನಾದರೂ ಮಾಡು ಅಂತ ಹೇಳಿದಾಗ ಅವಳು ಭಯಪಟ್ಟುಕೊಂಡು ಸುಮ್ಮನಿರ್ತಾಳೆ. ಯಾತಕ್ಕಾಗಿ? ರಾಜನ ಬಳಿ ಹೋಗಿ ನಾನು ಮಾತಾಡಿಬಿಟ್ರೆ ಅವನೊಂದು ವೇಳೆ ನನ್ನನ್ನು ಕೊಂದುಬಿಟ್ರೆ ಅನ್ನುವ ಭಯ. ಯಾರನ್ನ ಮೆಚ್ಚಿಸ್ತಾ ಇದ್ದಾಳೆ ಈಕೆ? ತನ್ನನ್ನು, ರಾಜನನ್ನು ಮೆಚ್ಚಿಸ್ತಾ ಇದ್ದಾಳೆ. ಈಗ ಮೊರ್ದೆಕೈ ಅವಳು ಹೇಳುವಂಥ ಮಾತನ್ನು ಗಮನಿಸಬೇಕು. ನೀನೊಂದು ವೇಳೆ ಸುಮ್ಮನಿದ್ದು ಬಿಟ್ರೆ, ಎಲ್ಲರ ಜೊತೆ ಇರಲಿ, ಇದು ಯಹೂದ್ಯರನ್ನು ಕಾಪಾಡಬೇಕು, ರಕ್ಷಿಸಲ್ಪಡಬೇಕು ಅನ್ನೋದನ್ನು ಮೊರ್ದೆಕೈ ಇದು ದೇವರ ಯೋಜನೆ ಅಂತ ತಿಳಿದಿದ್ದ. ದೇವರ ಯೋಜನೆ ತಿಳಿದಿದ್ರಿಂದ ಈಗ ತಿಳಿಯದೇ ಇದ್ರೆ ಮೊರ್ದೆಕೈ ಮಾತು ಏನಾಗಿತ್ತು ಗೊತ್ತಾ? ಎಲ್ಲರ ಜೊತೆ ಇರಲಿ, ಟೀಚಿಂಗ್ ರೀತಿ ಹೋಗ್ತಿದೆ, ಗಮನಿಸ್ರಿ. ಮೊರ್ದೆಕೈ ದೇವರ ಯೋಜನೆಯನ್ನು ತಿಳಿಯದೇ ಇದ್ರೆ
ಏನು ಹೇಳ್ತಿದ್ದ ಗೊತ್ತಾ? ಎಸ್ತರೊಳಗೆ ಏನು ಹೇಳ್ತಿದ್ದ ಅಂದರೆ, ನೀನು ರಾಣಿ, ನೀನೇ ನಮ್ಮನ್ನು ಕಾಪಾಡದಿದ್ರೆ ಇನ್ಯಾರು ನಮ್ಮನ್ನು ಕಾಪಾಡಕ್ಕೆ ಸಾಧ್ಯ? ಮುಗಿದೋಯ್ತು ನನ್ನ ಜೀವನ. ನೀನೊಂದು ವೇಳೆ ದಯ ತೋರಿಸಲು ಸತ್ವಿ, ನಾವು ನನ್ನ ಸಂತತಿ ಅಲ್ಲ, ಯಹೂದ್ಯರೆಲ್ಲ ಸತ್ತು ಹೋಗ್ತೀವಿ ಅಂತ ಹೇಳಬೇಕಿತ್ತು ಅವನು. ಆದರೆ ಅವನು ಹೇಳ್ತಿದ್ದಾನೆ, ನೀನು ಸುಮ್ಮನಿದ್ರೆ ಏನಾಗ್ತದೆ? ಎಲ್ಲರೂ ನೋಡಿ, ಎಸ್ತರ್ 4:14, ಪೇಜ್ ನಂಬರ್ 542, ಹಳೆ ಒಡಂಬಡಿಕೆಯಲ್ಲಿ ಪೇಜ್ ನಂಬರ್ 542, 43ನೇ ಪೇಜ್ ನಂಬರು, 4ನೇ ವಚನ ನಾನೇ ಓದ್ತೀನಿ ನೋಡ್ರಿ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆ ಉಂಟಾದವು. ಅದು ಬರುತ್ತೆ. ಯಾಕಂದ್ರೆ ಯಹೂದ್ಯರನ್ನು ರಕ್ಷಿಸುವುದು ನನ್ನ ದೇವರ ಕಾರ್ಯ, ದೇವರ ಉದ್ದೇಶ, ಅವರ ಯೋಜನೆ ಇದ್ದೇವೆ ನಾವು. ಆದ್ರಿಂದ ಎಲ್ಲಿಂದಲೋ ಬರೋಕ್ಕಿಂತ ನಿನ್ನಿಂದ ಬಂದರೆ ನೀನು ಉಳ್ಕೋತೀಯ. ರಾಣಿ ಎಷ್ಟರ ಮಟ್ಟಿಗೆ ಅವನ ಆಜ್ಞಾಪನೆಯನ್ನು ಹೇಳ್ತಿದ್ದಾನೆ ನೋಡ್ರಿ. ಈ ಚಾಮರಾಜನಗರ ಪಟ್ಟಣಕ್ಕೆ ದೇವರು ಯಾರನ್ನ ಬೇಕಾದರೂ ಕಳುಹಿಸಿ ಸಾಕ್ಷಿಯಾಗಿ ನಿಲ್ಲಿಸಿ ರಕ್ಷಣೆಗೆ ನಡೆಸಲಿಕ್ಕೆ ನನ್ನ ದೇವರಿಂದ ಆಗುತ್ತೆ. ಇದಕ್ಕೆ ಆಮೇಲೆ ಹೇಳ್ಬಿಡಿ ದಯವಿಟ್ಟು. ಯಾರನ್ನು ಬೇಕಾದ್ರೂ ಕಳಿಸಿ ಮಾಡಿಸೋ ಬೇಡ, ಆಮೇಲೆ ಬೇಡ. ಅದಕ್ಕೆ ಯಾರಿದ್ದೀವಿ? ನಾವೇ ಇದ್ದೀವಲ್ಲ ಪಾಸ್ಟ್ರೆ. ಈಗ ನಾನು ಚರ್ಚಲಿದ್ದೀನಿ, ನನ್ನ ಗಂಟ್ಲು ಚೆನ್ನಾಗಿ ಆಗೋಯ್ತು, ಗುಂಡು ಕಣ್ಣಾಗ ಅವನಿ, ನಾನು ಬಾರಾರು ಪ್ರಸಂಗ ಮಾಡಬೇಕು. ಪಾಪ ಕೂತ್ಕೊಳ್ಳೋಕೆ ಕೊಡು, ಇನ್ಯಾರು ಕರಸಮು ಅನ್ನಕದ್ದ. ಪಾಪ ಯಾತಿಗೆ ಬರಬೇಕು? ನಂಗೆ ಆಗಲ್ಲ, ಸುಸ್ತು, ಸಂಕಟ, ವಾಂತಿ ಭೇದಿ, ರಕ್ತ ಕಮ್ಮಿ, ಕಣ್ಣು ದೃಷ್ಟಿ ಇಲ್ಲ, ಬೈಬಲ್ ಕಾಣಲ್ಲ. ಆಗಿದ್ದಾಗ ಒಂದು ಮೂಲಕ ಕೂತ್ಕೊಳ್ಳೋಕೆ ಕೇಳು ಪಾಸ್ಟನ್ನ. ಯಾರು ಅಯ್ಯೋ ಪಾಪ ಯಾರನ್ನಾರು ಕರಸ ಹೇಳ್ಬೋದಾ? ಬಟ್ ಎಸ್ತರಳು ವಿಷಯ ಹೇಳ್ತಿದ್ದಾನೆ, ನೀನೊಂದು ವೇಳೆ ಸುಮ್ಮನಿದ್ರೆ ಬೇರೆ ಕಡೆಯಿಂದ ಬರ್ತದೆ ಅಂತ. ಈಗ ನಾನು ಹೇಳ್ತಿದ್ದೀನಿ, ನೀವು ಸುಮ್ಮನಿದ್ರೆ ಈ ಪಟ್ಟಣದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸಿ ಅನೇಕರನ್ನು ರಕ್ಷಣೆ ತರಲಿಕ್ಕೆ ಎಲ್ಲಿಂದೋ ಕರ್ಕೊಂಡು ಬರ್ತಾರೆ. ಸದ್ಯ ಆಮೇಲೆ ಹೇಳಿದೆ, ಕರ್ಕೊಂಡ್ಬರ್ಬೇಕಾ? ಎಲ್ಲರೂ ಹೇಳಿದ್ರು ನಾವೇ ಇದ್ದೀವಿ. ಆಮೇಲೆ ನನ್ನಿಂದ ರಕ್ಷಣೆ ಉಂಟಾಗಬೇಕು, ನನ್ನಿಂದ ವಿಮೋಚನೆಗೆ ಮಾರ್ಗವಾಗಬೇಕು. ಈ ಮಾತನ್ನು ಕೇಳಿದಂಥ ಎಸ್ತರಳು ಕಾರ್ಯ ಮಾಡ್ತಾಳೆ ಸೆಕೆಂಡ್ರಿ. ಈಗ ಹೇಳ್ತಿದ್ದಾನೆ ಏನಂತ, ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರೋದು ಅನ್ನೋದನ್ನ ನೆನಪಿಟ್ಟು ಮರಿಬೇಡ. ಎಂಥ ಸಂದರ್ಭಕ್ಕೆ? ನಾನು ಈ ಕಾರ್ಯ ಮಾಡಬೇಕು, ನಾನು ಯಹೂದ್ಯರಿಗೆ ಹಿಂಸೆಗಳು ಬರ್ತದೆ, ಸಾವಿನ ಸನ್ನಿವೇಶ ಬರ್ತದೆ, ಅದನ್ನು ತಪ್ಪಿಸುವಂತಹ ಜವಾಬ್ದಾರಿಗೋಸ್ಕರವಾಗಿಯೇ ಅನಾಥಳಾದಂಥ ಇವಳ ಕ್ವಾಲಿಟೀಸ್ ಏನು ಗೊತ್ತಾ? ಹೇಳಿ ನೋಡ. ಬ್ಯೂಟಿ. ಹೌದಾ? ಎಲ್ಲರೂ ಇಲ್ಲಿರ್ರಿ, ಗೊತ್ತು ತಾನೆ, ಹೇಳಬೇಕು. ಇವಳಿಗೆ ಕ್ವಾಲಿಟೀಸ್ ಏನು? ಬಾಹು ಸುಂದರಿ. ಇವಳು ಯಾಕೆ ರಾಣಿ ಆದ್ಲು? ಯುದ್ಧ ವಿದ್ಯೆ ಕಲಿತು ಕತ್ತಿ ತಿರ್ಸೋದು ಕಲ್ತಿದ್ಲ? ಹೆಂಗ್ ರಾಣಿ ಆದ್ಲು? ಸುಂದರವಾಗಿದ್ಲು ಅನ್ನೋದಕ್ಕೋಸ್ಕರನೇ ಇವಳು ರಾಣಿ ಅಷ್ಟೇ. ಹಾಗಿದ್ರೆ ಇವಳು ಸುಂದರವಾಗಿ ಹುಟ್ಟಿಸಿದ್ದೇನಕ್ಕೆ? ಯಹೂದ್ಯರನ್ನ ಕಾಪಾಡಕ್ಕೆ. ಕನ್ನಡಿ ಮುಂದೆ ನಿಂತ್ಕೊಳ್ಳೋಕೆ ಅನ್ಕೊಂಡಿದ್ದಲ್ಲ ಪಾಸ್ಟರ್, ನಾನು ಡ್ಯೂಟಿಯಾಗಿ ಹುಟ್ಟಿದ್ದು ನೀನು ಕನ್ನಡಿ ಮುಂದೆ ನಿಲ್ಲಿಕ್ಕಲ್ಲ. ಕೆಲವ್ರಿಗೆ ನಕ್ರೆ ಇದೊಂದು ಕುಳಿ ಬೀಳುತ್ತೆ. ಅವ್ರ ಚಂಬ ನೋಡಬೇಕು. ಅದೇನು ಹೇಳ್ತಾರೆ ಅದನ್ನ? ಡಿಂಪಲ್. ಡಿಂಪಲ್ ಕ್ವೀನ್ ಅಂತೇಳಿ ಕರೀತಾರೆ. ನೀ ಇಲ್ಲಿ ಕುಳಿ ಬಿದ್ದದ್ದು ಯಾಕಂತ ತಿಳ್ಕೊಳ್ಳಿದ್ರೆ ಬೇರೆ ಕುಳಿ ಒಳಗೆ ಹೊಂಟೋಯ್ತಿದ್ದೆ. ಇಲ್ಲಿ ಕುಳಿ ಯಾಕೆ ಬಿಳಿಸಿದ್ರು ದೇವರು ಅಂತ ತಿಳ್ಕೋಬೇಕು ನೀವು. ಇವತ್ತು ತುಂಬ ಜನ ಅದನ್ನು ತಿಳ್ಕೊಳ್ತಾ ಇಲ್ಲ. ಆ ಬ್ಯೂಟಿಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನೇಕರು. ನೀನು ಈ ಪಟ್ಟಕ್ಕೆ ಬಂದಂಥ ಉದ್ದೇಶ ಇದೇ ಸಂದರ್ಭಕ್ಕಾಗಿ ಸ್ಥಳಗಳೇ ನೆನಪು ಮಾಡ್ತಿದ್ದಾನೆ. ಹಾಗಿದ್ರೆ ಇವತ್ತು ನಿಮ್ಮ ವಾಸ್ತವ, ನಿನ್ನೆ ರಾತ್ರಿ ನವೆಂಬರ್ ಡಿಸೆಂಬರ್ ತಿಂಗಳಿನವರೆಗೂ ನಿಮ್ಮ ಜೀವನದಲ್ಲಿ ನಡೆದಂಥ ಎಲ್ಲ ಘಟನೆಗಳು ಇವತ್ತು ಕೇಳಿಸುವಂಥ ಪ್ರಸಂಗಕ್ಕೋಸ್ಕರ ದೇವರು ಹೇಳ್ತಿದ್ದಾರೆ. ದೇವರ ಯೋಜನೆ ಅನ್ನೋದನ್ನು ನೀವು ತಿಳ್ಕೊಳ್ಳಿಕ್ಕೋಸ್ಕರವಾಗಿಯೇ ಇಷ್ಟೆಲ್ಲ ದೇವರ ಜೀವನ ನಡೆಸಿದ್ದಾರೆ. ಈ ಸಂದರ್ಭಕ್ಕೋಸ್ಕರವಾಗಿಯೇ ನೀನು ಏಳುಬೀಳುಗಳ ಮಧ್ಯೆ ಪಾಪದಲ್ಲಿ, ಕಣ್ಣೀರಿನಲ್ಲಿ, ಚಿಂತೆಯಲ್ಲಿ, ಕೊರಗುವಿಕೆಯಲ್ಲಿ ಎಷ್ಟೋ ವಿಧವಾದ ನಷ್ಟದ ಹಾದಿಗಳಲ್ಲಿ ನಡೆಸಲ್ಪಟ್ಟಿರಬಹುದು. ಎಷ್ಟೋ ವಿಧವಾದ ಮೇಲಿನ ಹಾದಿಗಳಲ್ಲಿ ಕೂಡ ನೀನು ಇಟ್ಟು ನಡೆಸಲ್ಪಟ್ಟಿರಬಹುದು. ಯಾವುದಕ್ಕಾಗಿ ಅಂದರೆ ನನ್ನ ವಿಷಯದಲ್ಲಿ ದೇವರ ಯೋಜನೆ ಏನಿದೆ ಎಂಬುದನ್ನು ತಿಳುಕೊಳ್ಳುವಂಥ
ಉದ್ದೇಶಕ್ಕಾಗಿಯೇ, ಈ ಸಂದರ್ಭಕ್ಕಾಗಿಯೇ ದೇವರಿಂದ ಇಷ್ಟು 11 ತಿಂಗಳು ನಿಮ್ಮನ್ನು ಉತ್ತಮವಾಗಿ ನಡೆಸ್ಕೊಂಡಿದ್ದ. ಉತ್ತಮವಾಗಿದ್ದ ಈ ಹಾದಿಯಲ್ಲಿ ನಡೆಸಿದ್ದೇ ದೇವರ ಯೋಜನೆಗಾಗಿ. ಯಾರನ್ನೇ ದೇವರ ಯೋಜನೆ ಇದೆಯೋ ನೀನು ನಂಬ್ತೀಯ? ನನ್ನ ಮೇಲೆ ದೇವರ ಯೋಜನೆ ಇದೆ ಅಂತ? ಪಕ್ಕದಲ್ಲಿ ನನ್ನ ಮೇಲೆ ನಿಮ್ಮ ಮೇಲೆ ದೇವರ ಯೋಜನೆ ಇದೆ. ಹಲ್ಲೆಲೂಯಾ. ನಮ್ಮ ಮೇಲೆ ದೇವರ ಯೋಜನೆ ಇದೆ. ಎಲ್ಲರಂತೆ ನಾವು ಬದುಕೋರಲ್ಲ. ದೇವರ ಯೋಜನೆ ಇರುವಂಥವರ ಜೀವಿತದ ವ್ಯತ್ಯಾಸ. ಇವತ್ತು ನಾನು ದೇವರ ಸೇವೆಗೆ ನಾನು ಸಮರ್ಪಿಸಿಕೊಂಡ ನಂತರ ನನ್ನ ಜೀವಿತ ಇವತ್ತು ನನಗೇನು ನೀವೇನೋ ಅಯ್ಯೋ ಪಾಪ ಅನ್ನೋ ನಾನು ಇಲ್ಲ. ದುಡಿದು ಅನೇಕ ವಿಧದಲ್ಲಿ ನಾನು ಜೀವನ ಮಾಡ್ಬೋದು. ಆದರೆ ದೇವರ ಯೋಚನೆಗೆ ಒಳಗಾದ್ದರಿಂದ ಅನೇಕ ಕೊರತೆಗಳನ್ನು ನಾನು ಬರಬೇಕಾಗಿ ಬಂತು. ಅನೇಕರ ಇಕ್ಕಟ್ಟುಗಳಲ್ಲಿ ಹಾದು ಹೋಗಬೇಕಾಗಿ ಬಂತು. ಅನೇಕ ಅವಮಾನಗಳಲ್ಲಿ ಹಾದು ಹೋಗಬೇಕಾಗಿ ಬಂತು. ಅನೇಕ ಬಡತನದ ಸನ್ನಿವೇಶಗಳು ಹಾದು ಹೋಗಬೇಕಾಗಿ ಬಂತು. ಅನೇಕ ದೂರ ಪ್ರಯಾಸಪಟ್ಟು ದುಡಿಬೇಕಾದ ಸನ್ನಿವೇಶಗಳು ಬಂತು. ಕಾರಣ ಒಂದೇ, ದೇವರ ಯೋಜನೆ. ಈ ಸಂದರ್ಭಕ್ಕಾಗಿಯೇ ನಾನು ಈ ಸ್ಥಿತಿಗೆ ಬರೋದಕ್ಕೆ ಅವಕಾಶವಾಗಿದೆ. ಆಮೇಲೆ ಇಂದಿನ ದಿನಗಳಲ್ಲಿ ನಾನು ನೋಡೋದಾದರೆ ನನ್ನ ಹತ್ರ ಅಷ್ಟು ಬಟ್ಟೆಗಳಿರಲಿಲ್ಲ. ಏನಿರಲಿಲ್ಲ? ಬಟ್ಟೆಗಳಿರಲಿಲ್ಲ. ಇವತ್ತು ನನ್ನಲ್ಲಿರ್ತಕ್ಕಂಥ ಎಷ್ಟೋ ಬಟ್ಟೆಗಳನ್ನು ಅನೇಕರಿಗೆ ನಾನು ಕೊಡ್ತಾ ಇದ್ದೆ. ಅಂದರೆ ಇವತ್ತು ನಾನು ಇನ್ನೂ ಹೇಳ್ತೀನಿ, ನನ್ನ ಹತ್ರ ಕೆಲವು ಬಟ್ಟೆಗಳಿರೋದನ್ನು ಮರ್ತೇ ಬಿಟ್ಟಿದ್ದೀನಿ. ಇದು ಇತ್ತ ಒಂದು 6 ತಿಂಗಳು ಆದಮೇಲೆ ಇದು ಬೇರೆ ಹೊಡಿ ನೋಡ್ಬಿಟ್ಟು ಇದು ನಂದೇ ಅಲ್ವಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನಕ್ಕೆ ಹೇಳ್ತೀನಿ ಅಂದರೆ ಗೊತ್ತಾ, ನಾನು ಈ ಸ್ಥಿತಿಗೆ ಬರೋದಕ್ಕೆ ದೇವರ ಯೋಜನೆ ಕಾರಣ. ಈ ಪ್ಲಸ್ ಆ್ಯಂಡ್ ಮೈನಸ್ ಯಾವುದೇ ಆಗಿರಲಿ, ನಿನ್ನ ಜೀವಿತದಲ್ಲಿ ನಡೆಯುವುದನ್ನು ದೇವರ ಯೋಜನೆಗೆ ಒಳಪಡಿಸುವುದಕ್ಕೆ ನೀನು ಮನಸ್ಸು ಮಾಡು. ಹಲ್ಲೆಲೂಯಾ. ನಾನು ಮುಂದಿನ ವಾರ ದೇವರ ಯೋಜನೆ ಸಭೆಯಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತೀನಿ. ಎಲ್ಲಿ? ಸಭೆ ಮೀನ್ಸ್ ಏನು? ಎರಡನೆಯದು ಸಭೆ ಅಂದರೆ ನನ್ನಲ್ಲಿ ಸಭೆ ಯೋಜನೆ ನಡಿಬೇಕು ಅಂದರೆ ಏನೆಲ್ಲ ಇದೆ, ಯಾರಲ್ಲೆಲ್ಲ ಸಭೆ ನೆರವೇರಿದೆ, ಏನೆಲ್ಲ ಇಟ್ಟಿದ್ದಾರೆ ಅನ್ನೋದು ಕುರಿತು ಮುಂದಿನ ವಾರ ನಾವು ಧ್ಯಾನ ಮಾಡೋಣ. ಇವತ್ತು ನಾನು ಆ್ಯಕ್ಚುಲಿ ಅದೇ ಸ್ಟಡಿ ಮಾಡಿ ಬಂದಿದ್ದು. ಬೆಳಗ್ಗೆ ಚೇಂಜ್ ಮಾಡೋದು ನನಗೆ ಹಿಂಗೆ ಬಿಡಬೇಡ, ನನ್ನನ್ನೇ ಸಫೆಗೆ ತಗೊಂಡು ನೀನು ಮಾತಾಡು, ಇಲ್ಲ ಅಂದರೆ ತಿಳಿದೇ ಮಣ್ಣು ಹೊಂಟಿರ್ತಾರೆ. ದೇವರು ಬೆಳಿಗ್ಗೆ ಚೇಂಜ್ ಮಾಡಿದ್ರಿ ಪ್ರಸಂಗ. ಹಲ್ಲೆಲೂಯಾ. ನೀವು ದೇವರ ಯೋಜನೆ ಇರುವಂಥದ್ದು. ನಿಮ್ಮ ಕುಟುಂಬ ಜೀವನದಲ್ಲಿ ದೇವರ ಯೋಜನೆ ನೆರವೇರಿಸ್ತೀನಿ ಸಹಿಸ್ಕೋಬೇಕು ಅಂತ ಹೇಳಿ ನೀನು ಮನುಷ್ಯನ ಮೆಚ್ಚಿಸುವಂಥವಳಾಗಿ ಅನನೀಯ ಸಫೇರಕ್ಕೆ ನೀನು ನಷ್ಟವನ್ನು ಹೊಂದಬೇಡ. ಎಷ್ಟರಲ್ಲಿ ಹೇಳ್ತಿದ್ದ, ಇದಕ್ಕಾಗಿ ನೀನು ಪಟ್ಟಕ್ಕೆ ಬಂದದ್ದು ಅಂತ ನಾನು ಅರಿಬೇಡ. ನಿನ್ನಿಂದ ಈ ಕಾರ್ಯ ಆಗಲಿಲ್ಲ ಅಂದರೆ, ದೇವರ ಯೋಜನೆ ನಿನ್ನ ಮೂಲಕ ನಿನ್ನ ಪಟ್ಟಣದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಗ್ರಾಮದಲ್ಲಿ, ನಿನ್ನ ಬೀದಿಯಲ್ಲಿ ನೆರವೇರಲಿಲ್ಲ ಅಂದರೆ ಬೇರೆ ಎಲ್ಲಿಂದಲೇ ಬೇಕಾದರೂ ದೇವರು ಎಬ್ಬಿಸ್ತಾನೆ, ನೇಮಿಸ್ತಾನೆ. ಚಾಮರಾಜನಗರಕ್ಕೆ ಪ್ರಪ್ರಥಮವಾಗಿ ಸುವಾರ್ತೆ ತಂದಂಥ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ ನಿಮಗೆ? ಚಾಮರಾಜನಗರಕ್ಕೆ ನನ್ನ ಜೊತೆಲೇ ಇರಬೇಕು, ಅರ್ಧ ಪರ್ಧ ಕೇಳಿಸ್ಕೊಂಡು ಆಗ್ಬಿಡುತ್ತೆ. ಚಾಮರಾಜನಗರಕ್ಕೆ ಪ್ರಪ್ರಥಮವಾಗಿ ಸುವಾರ್ತೆ ತಂದಂಥವ್ರು ನಮ್ಗೆ ಯಾರು ಗೊತ್ತಿಲ್ಲ ಅಲ್ವಾ? ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ಎಷ್ಟನೇ ಇಸ್ವಿ ಫಸ್ಟ್ ನಮ್ಮ ಮಂಗಲದ ಹೊಸರು ಬಂದದ್ದು? ಅವರು ಅಲ್ಲ, ನಾನು ತಿಳಿಸ್ಕೊಡ್ತೀನಿ ನಿಮಗೆ, ವೆಯ್ಟ್ ಮಾಡಿ. ನಾನು ಇವಾಗ ಹೇಳಲ್ಲ. ನಾನು ಯಾಕಿದ್ದೀನಿ ಹೇಳ್ತೀನಿ ಅಂದರೆ, ನೆಕ್ಸ್ಟ್ ಕೂಡ ಇನ್ನು ಯಾರನ್ನೋ ಇವತ್ತು ನಮ್ಗೆ ಗೊತ್ತೇ ಇರ್ತಕ್ಕಂಥ ವ್ಯಕ್ತಿ ಚಾಮರಾಜನಗರ ಬಂದು ಸುವಾರ್ತೆ ತಲುಪಿಸಿದ್ದಾರೆ. ನಿನ್ನ ಊರಿನಲ್ಲಿ ನಿನ್ನನ್ನು ರಕ್ಷಣೆ ನಡೆಸಿದ್ದಾರೆ. ನಿನ್ನ ಬೀದಿಯಲ್ಲಿ, ನಿನ್ನ ವಂಶದಲ್ಲಿ ಫಸ್ಟ್ ನಿನ್ನನ್ನು ಕರೆದಿದ್ದಾರೆ. ನಿನ್ನಿಂದ ನಡೀಲಿಲ್ಲ ಅಂದರೆ ಇನ್ನೊಬ್ಬನನ್ನು ನಿಮ್ಮ ಊರಿನಲ್ಲಿ ಹುಟ್ಟಾಕ್ಲಿಕ್ಕೂ ಕರೆತರಲಿಕ್ಕೂ ನಾನು ದೇವರಿಗಾಗುತ್ತೆ. ಅದಕ್ಕೆ ನೀನು ಅವಕಾಶ ಕೊಡಬೇಡ. ಅದಕ್ಕೆ ನೀನೇನು ಮಾಡಬೇಡ. ಎಷ್ಟಲ್ಲಿ ಹೇಳಿದಂತೆ ಮತ್ತೊಂದು ಕಡೆಯಿಂದ ಸಹಾಯ ಬರಬಾರ್ದು. ಇದು ಸ್ವಾಮಿ ನಾನಿದ್ದೇನೆ, ನನ್ನನ್ನು ಉಪಯೋಗಿಸು. ಇವತ್ತು ತುಂಬ ಜನ ಮತ್ತೆ ಹೇಳ್ತಿದ್ದೀನಿ, ಕುಟುಂಬದಲ್ಲಿ ಒಂದು ರೀತಿ ನಡ್ಕೊಳ್ತಿದ್ದೀರಿ, ಸಭೆಯಲ್ಲಿ ಒಂದು ರೀತಿ ನಡ್ಕೊಳ್ತಿದ್ದೀರಿ. ನೀವು ಯೋಚನೆ ಮಾಡಿ, ನಾನು ಆಡೋದನ್ನೆಲ್ಲ ಒಂಚೂರು ವಿಡಿಯೋ ರೆಕಾರ್ಡ್ ಮಾಡಿ ಪಾಸ್ಟರ್ ಕಳಿಸಿದ್ರೆ ಇವತ್ತು ಹೆಂಗಿರ್ತಿತ್ತು ಅಂತ. ತುಂಬ ಜನ ಜೀವಿತ ಆಗಿದೆ. ತುಂಬ ಜನ ಪಾಪದಲ್ಲಿ ನಡೀತಿದ್ದಾರೆ. ತುಂಬ ಜನ ಕೆಟ್ಟ ವರ್ಡ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ವಿಶ್ವಾಸ ದೇವರ ಯೋಜನೆಯಲ್ಲಿ ನಾನು ಮತ್ತೆ ಹೇಳ್ತೀನಿ, ದೇವರ ಯೋಜನೆ ನಿಮ್ಮ ಮೇಲಿದೆ. ದೇವರ ಯೋಜನೆ ಉಳ್ಳವರು ನೀವು. ಈ ರೀತಿ ನಡ್ಕೊಳ್ಳಿಕ್ಕಲ್ಲ ನೀವು. ನನ್ನ ಸಮಯ ಆಗಿರೋದು ನಾನು ಇಷ್ಟಕ್ಕೆ ಮುಗಿಸ್ತೇನೆ. ಹೇಗಾದರೂ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ದೇವರ ಯೋಜನೆ ನೆರವೇರಬೇಕು. ಎರಡು ವಿಚಾರ ಮಾತಾಡಿದ್ದೇನೆ. ವೈಯಕ್ತಿಕ ಜೀವಿತದಲ್ಲಿ ದೇವರ ಯೋಜನೆ, ಕುಟುಂಬ ಜೀವಿತದಲ್ಲಿ ದೇವರ ಯೋಜನೆ. ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಂಥವ್ರು ನೋಡಿದ್ದೀವಿ, ವಿರುದ್ಧವಾಗಿ ನಡ್ಕೊಂಡಂಥ ಕುಟುಂಬಸ್ಥರು ನಾವು ನೋಡಿದ್ದೀವಿ.
ನಾನು ಇದೆರಡರಲ್ಲಿ ಯಾವ ಸ್ಥಾನದಲ್ಲಿದ್ದೇನೆ, ನಾನು ಯಾವ ರೀತಿ ನಡ್ಕೊಳ್ಬೇಕಾಗಿದೆ ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಜೀವಿತದಲ್ಲಿ ದೇವರ ಯೋಜನೆ ನೆರವೇರಿಸೋದಕ್ಕೆ ಅದು ಯಾರೇ ಅಡ್ಡಿ ಆಗಿತ್ತು. ಇವಾಗ ನಾನು ಹೇಳ್ತೀನಿ, ಯಾರೇ ಅಡ್ಡಿ ಆಗಿತ್ತು ಅವ್ರನ್ನ ಪರಿಗಣಿಸಬೇಕು. ದೇವರ ಯೋಜನೆಗೆ ವಿರುದ್ಧವಾಗಿರ್ತಂಥ ಇವಳು ಮೊರ್ದೆಕೈಗೆ ಮಗಳು, ಎಸ್ತರಲ್ಲೇನು ಮಗಳು. ಅವನು ಏನಂತ ಹೇಳ್ತಿದ್ದಾನೆ, ನೀನು ನಿನ್ನ ತಂದೆ ಮನೆಯವರು ಏನಾಗ್ತೀರಿ? ದೇವರ ಯೋಜನೆಗೆ ವಿರುದ್ಧವಾಗಿ ನಿಂತಂಥವ್ರ ವಿಷಯದಲ್ಲಿ ತಂದೆ ಹೇಳುವಂಥ ಮಾತನ್ನು ಗಮನಿಸಿ, ನಾಶವಾಗ್ಬಿಡ್ತೀಯ ನೀನು. ಅದು ಬರೀ ನೀನು ಮಾತ್ರ ಅಲ್ಲ, ನಿನ್ನ ತಂದೆ ಮನೆಯವರು. ಮೊರ್ದೆಕೈ ಯಾರು? ತಂದೆ ಮನೆಯವನವನು, ಚಿಕ್ಕಪ್ಪ. ಹೌದಾ? ನಾನು ಹೋಗ್ತೀನಿ ನಿಜ, ಆದರೆ ಅದು ನಿನ್ನಿಂದ ವಿರುದ್ಧವಾದ ಕಾರ್ಯ ಆಗಿಬಿಡುತ್ತೆ ಎಂಬುದಾಗಿ ಹೇಳಿ. ದಯಮಾಡಿ ಎಲ್ಲ ಇದು ಹೋದ ಹತ್ರ ಇದರ ಧ್ಯಾನ ಮಾಡಿ. ನನಗೆ ಮಾತಾಡಲಿಕ್ಕೆ ಇನ್ನೂ ಸಮಯ ಇಲ್ಲ. ಎಸ್ತರನ ಬಗ್ಗೆ, ಮೊರ್ದೆಕೈ ಬಗ್ಗೆ ಇನ್ನೂ ಅನೇಕ ವಿಚಾರ ಮಾತಾಡೋದು ದೇವರ ಯೋಜನೆ ನೆರವೇರುವಂಥ ವಿಷಯಗಳು. ಕಡೆಯದಾಗಿ ಎಸ್ತರಳು ದೇವರ ಯೋಜನೆಗೆ ಒಳಗಾದಲ. ದೇವರ ಯೋಜನೆಗೆ ಬಿಟ್ಟುಕೊಡ್ತಾಳೆ. ದೊಡ್ಡ ಕಾರ್ಯವನ್ನು ಆ ಯೆಹೂದ್ಯರ ಮಧ್ಯದಲ್ಲಿ ದೇವರ ಆತ್ಮನಲ್ಲಿ ಮಾಡ್ತಾಳೆ, ಎಸ್ತರನ ಮೂಲಕ ಮಾಡ್ತಾಳೆ. ಇವತ್ತು ನಾವು ದೇವರ ಯೋಜನೆ ಒಳಗಾಗೋಣ, ನಮ್ಮ ಮೂಲಕ ದೇವರ ಕಾರ್ಯ ಮಾಡಲಿಕ್ಕೆ ನಮ್ಮನ್ನು ಬಿಟ್ಟುಕೊಡು. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ.